ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪ್ರಯೋಗ ಪರಿಣತಿಯಲ್ಲಿ ಬಂದಿರುವಂತಹ ಕೆಲವು ವ್ಯಾಕರಣ ಭಾಗಗಳನ್ನು ನೋಡಿದೆವು. ಸಮಾನಾರ್ಥಕಗಳು, ನಾನಾರ್ಥಗಳು, ನುಡಿಗಟ್ಟುಗಳು, ಬಿಡಿಸಿ ಬರೆಯುವುದು, ಇತರ ದ್ವಿರುಕ್ತಿಗಳು, ಜೋಡು ಪದಗಳು, ಇವುಗಳನ್ನು ವಾಕ್ಯದಲ್ಲಿ ಬಳಸಿಕೊಳ್ಳುವಂಥದ್ದು, ಇವಿಷ್ಟು ಕೆಲವು ವಿಷಯಗಳನ್ನು ಈಗಾಗಲೇ ನಾವು ಅಭ್ಯಾಸ ಮಾಡಿದೆವು. ಇನ್ನು ಮುಂದಕ್ಕೆ ನಿಮ್ಮ ಪ್ರಯೋಗ ಪರಿಣತಿ ಅಂದರೆ ಅಭ್ಯಾಸ, ಕನ್ನಡ ಅಭ್ಯಾಸ ಪುಸ್ತಕದಲ್ಲಿ ಗಾದೆಗಳನ್ನು ನೋಡಬೇಕಾಗಿದೆ. ಗಾದೆಗಳು ನೀವೆಲ್ಲ ತಿಳ್ಕೊಂಡಂತೆ ನೀವು ಹೈಸ್ಕೂಲ್ನಲ್ಲಿ ಅಥವಾ ಪ್ರೌಢಶಿಕ್ಷಣದ ಹಂತದಲ್ಲಿ ಈಗಾಗಲೇ ಅದರ ಬಗ್ಗೆ ತಿಳ್ಕೊಂಡಿದ್ದೀರಿ, ಓದಿಕೊಂಡಿದ್ದೀರಿ. ಗಾದೆಗಳು ಅಂತಂದರೆ ಏನು, ಗಾದೆಗಳು ಏನು ಹೇಳುತ್ತವೆ, ಯಾಕೆ ಗಾದೆಗಳನ್ನು ನಮ್ಮ ಮಾತುಗಳಲ್ಲಿ ನಾವು ಬಳಸಿಕೊಳ್ಳುತ್ತೇವೆ, ಅದರ ಅವಶ್ಯಕತೆ ಏನಿದೆ, ಗಾದೆಗಳು ಎಲ್ಲಿಂದ ಹುಟ್ಟಿಕೊಂಡಿರುವಂಥದ್ದು, ಯಾತಕ್ಕಾಗಿ ಗಾದೆಗಳನ್ನು ನಮ್ಮ ಮಾತುಗಳಲ್ಲಿ ಬಳಸ್ತಾ ಹೋಗಬೇಕು, ಎಲ್ಲ ವಿಚಾರಗಳನ್ನು ಪ್ರೌಢಶಿಕ್ಷಣದ ಹಂತದಲ್ಲೇ ತಾವೆಲ್ಲರೂ ಓದಿಕೊಂಡು ಬಂದಿದ್ದೀರಿ. ಮತ್ತದು ಅತ್ಯಂತ ಅಗತ್ಯವಾಗಿ ನಾವು ತಿಳ್ಕೊಳ್ಳೇಬೇಕಾದಂತಹ ವಿಚಾರ. ಆ ಕಾರಣಕ್ಕಾಗಿ ಮತ್ತಷ್ಟು ಅದರ ಮುಂದುವರಿಕೆಯ ಭಾಗವಾಗಿ ಗಾದೆಗಳನ್ನು PUC ಶಿಕ್ಷಣ ಹಂತದಲ್ಲಿಯೂ ಕೂಡ ಅಭ್ಯಾಸವಾಗಿ ನಿಮಗೆ ಕೊಡಲ್ಪಟ್ಟಿದೆ. ಹಾಗಾಗಿ ಇಲ್ಲಿ ವರ್ಕ್ ಬುಕ್ನಲ್ಲಿ ಅಂದರೆ ಅಭ್ಯಾಸ ಪುಸ್ತಕದಲ್ಲಿ ಗಾದೆಗಳನ್ನು ಕೊಟ್ಟಿದ್ದಾರೆ, ಹಾಗೆಯೇ ಪ್ರಬಂಧಗಳನ್ನು ಕೊಟ್ಟಿದ್ದಾರೆ. ಗಾದೆ ಮಾತುಗಳನ್ನು ತಿಳ್ಕೊಳ್ಳೋದು ಮಾತ್ರವಲ್ಲ, ಅದನ್ನು ಅರ್ಥಗರ್ಭಿತವಾಗಿ ಅರ್ಥೈಸಿಕೊಂಡು ನಮ್ಮ ಮಾತಿನಲ್ಲಿ ಬಳಕೆ ಮಾಡುವುದು ಕೂಡ ಅಷ್ಟೇ ಮುಖ್ಯವಾದುದು ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಉದ್ದೇಶ. ಗಾದೆಗಳನ್ನು ಪರೀಕ್ಷೆಯಲ್ಲಿ ಬರೆಯುವ ದೃಷ್ಟಿಯಿಂದ ಸಾಕಷ್ಟು ವಿಚಾರಗಳನ್ನು ಗಮನಿಸಿಕೊಳ್ಳಬೇಕು. ಒಂದೆರಡು ಹಂತಗಳಲ್ಲಿ ಗಾದೆಗಳ ವಿವರಣೆ ಇರ್ತದೆ. ಮೊದಲನೇದಾಗಿ ಗಾದೆಗಳು ಅಂತಂದ್ರೇನು, ಸಾಮಾನ್ಯವಾದ 1, 2, 3, 4 ಸಾಲುಗಳು. ಎಲ್ಲ ಗಾದೆ ಮಾತುಗಳನ್ನು ಕೇಳಿದಾಗಲೂ, ಪರೀಕ್ಷೆಗೆ ಯಾವ ಗಾದೆ ಮಾತುಗಳನ್ನು ಕೇಳಿದರೂ ಕೂಡ ಸಾಮಾನ್ಯವಾದ 3-4 ಸಾಲುಗಳನ್ನು ಬರಿಬೇಕು. ಗಾದೆಗಳು ಅಂತಂದ್ರೇನು, ಗಾದೆಗಳು ವೇದಗಳಿಗೆ ಸಮಾನ, ಹಲವರ ವಿವೇಕದ ಮಾತು ಅದು ಗಾದೆಯ ರೂಪದಲ್ಲಿ ಬಂದಿರುವಂಥದ್ದು. ಹೀಗೆ ಒಂದು 4 ಸಾಲು, ಅಥವಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಈ ಥರ ಒಂದು 4 ಸಾಲು ಜನರಲ್ ಆಗಿ ಹೇಳುವಂತಹ ವಿಚಾರಗಳಿದ್ದಾವಲ್ಲ, ಅದನ್ನು ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಆನಂತರದಲ್ಲಿ ಎರಡನೆಯ ಪ್ಯಾರಾಗ್ರಾಫಲ್ಲಿ 2-3 ಪ್ಯಾರಾಗ್ರಾಫ್ಗಳ ರೂಪದಲ್ಲಿ ನೀವು ಗಾದೆ ಮಾತನ್ನು ವಿಸ್ತಾರ ಮಾಡಬೇಕಾಗ್ತದೆ. ಆನಂತರದಲ್ಲಿ ಎರಡನೆಯ ಪ್ಯಾರಾಗ್ರಾಫಲ್ಲಿ ಕೊಟ್ಟ ಗಾದೆ ಮಾತು ಏನಿದೆಯೋ, ಇಲ್ಲಿ ನೀವು ಗಮನಿಸಿಕೊಳ್ಬೇಕಾದ ಇನ್ನೊಂದು ಸಂಗತಿ ಇದೆ. ಯಾವುದೇ ಗಾದೆ ಮಾತು 2 ಅರ್ಥವನ್ನು ಕೊಡ್ತದೆ. ಈ ಹಿಂದೆ ನಾನು ನುಡಿಗಟ್ಟು ಏನು ಅಂತ ತಿಳಿಸಿಕೊಟ್ಟ ಸಮಯದಲ್ಲಿ ಹೇಳಿದ್ದೆ, ಒಂದು ನುಡಿಗಟ್ಟು 2 ಅರ್ಥದಲ್ಲಿ ಬಳಕೆ ಆಗ್ತದೆ. ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ ಅಂತ. ವಾಚ್ಯಾರ್ಥ ಅಂದರೆ ಆ ಶಬ್ದ ಕೊಡುವ ನೇರವಾದ ಅರ್ಥ. ಲಕ್ಷ್ಯಾರ್ಥ ಅಂದರೆ ಆ ಶಬ್ದ ಕೊಡುವ ಒಳ ಅರ್ಥ. ನಮಗೆ ನಿಜಕ್ಕೂ ಬೇಕಾಗುವುದು ಒಳ ಅರ್ಥ. ಆ ಅರ್ಥದಲ್ಲಿ ನಾವು ಬಳಕೆ ಮಾಡ್ತಾ ಹೋಗ್ತೇವೆ, ಮಾತಿನಲ್ಲಿ ಬಳಸ್ತಾ ಹೋಗ್ತೇವೆ. ತಲೆಬಾಗು ಅಂತಂದರೆ ತಲೆ ಬಾಗಿಸುವುದು ಅಲ್ಲ, ಗೌರವದಿಂದ ನಮಿಸು ಅನ್ನುವಂಥ ಅರ್ಥ. ಅದು ಲಕ್ಷ್ಯಾರ್ಥ. ವಾಚ್ಯಾರ್ಥದಲ್ಲೇನೇ ಅದು ತಲೆಬಾಗಳು, ತಲೆಯನ್ನು ಬಗ್ಗಿಸುವುದಷ್ಟೇ, ಅದು ವಾಚ್ಯಾರ್ಥ. ನಮಗೆ ಅದರ ಅರ್ಥ ಬೇಕಾಗಿಲ್ಲ. ನಮಗೆ ಬೇಕಾಗುವುದು ಲಕ್ಷ್ಯಾರ್ಥದಲ್ಲಿ, ಅದು ಆ ವಾಕ್ಯ ಶಬ್ದ ಕೊಡುವ ಒಳ ಅರ್ಥ ಏನಿದೆಯೋ ಅದು ಮಾತ್ರ ಬೇಕಾಗುವಂಥದ್ದು. ಇಲ್ಲಿಯೂ ಕೂಡ ಹಾಗೆ ಗಾದೆ ಮಾತುಗಳಲ್ಲಿಯೂ ಕೂಡ 2 ಅರ್ಥಗಳನ್ನು ಗಾದೆಗಳು ಕಟ್ಟಿಕೊಡ್ತವೆ. ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ಇಲ್ಲಿ 2 ಅರ್ಥದಲ್ಲಿಯೂ ಕೂಡ ನಮಗೆ 2 ಅರ್ಥದಲ್ಲಿ ಕೂಡ ಗಾದೆಯನ್ನು ಅರ್ಥೈಸಿಕೊಳ್ಳುವಂಥದ್ದು ತುಂಬ ಅವಶ್ಯಕತೆ ಇದೆ. ಮೊದಲನೇದಾಗಿ ಗಾದೆಗಳೊಂದು ನೇರವಾದ ಅರ್ಥವನ್ನು ಕೊಡ್ತದೆ. ಫಾರ್ ಎಕ್ಸಾಂಪಲ್, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು.
ಅದನ್ನು ಹೇಗೆ ನೀವು ವಿಸ್ತರಿಸ್ತೀರಿ, ಹೇಗೆ ಹೇಳುತ್ತೀರಿ? ಗಾದೆ ಏನು ನೇರವಾದ ಅರ್ಥವನ್ನು ಕೊಡ್ತದೆ. ಪ್ರತ್ಯಕ್ಷವಾಗಿ ನಾವು ಏನೇ ವಿಷಯವನ್ನು ಕಂಡರೂ ಕೂಡ ಯಾರನ್ನು ನೋಡ್ತೇವೆ, ಏನೋ ಆಲೋಚನೆ ಮಾಡ್ತೇವೆ, ಪ್ರತ್ಯಕ್ಷವಾಗಿ ನೋಡಿರ್ತೇವೆ, ಆದರೆ ಪರೋಕ್ಷವಾಗಿ ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಪ್ರತ್ಯಕ್ಷವಾಗಿ ಕಂಡ ಸಾಲದು, ಪ್ರಮಾಣಿಸಿ ನೋಡಬೇಕು. ಅದರೊಳಗಡೆ ಇನ್ನೊಂದಷ್ಟು ವಿಷಯಗಳಿರ್ಬೋದು, ನಮಗೆ ಗೊತ್ತಿಲ್ಲ, ನಮ್ಮ ಅರಿವಿಗೆ ಬಾರದೇ ಇರುವಂತಹ, ನಮ್ಮ ನಿಲುವಿಗೆ ಗೋಚರವಾಗದೇ ಇರುವಂತಹ ಇನ್ನೊಂದಷ್ಟು ಸಂಗತಿಗಳಿರ್ಬೋದು. ನಮಗೆ ನಮ್ಮ ಅರಿವಿಗೆ ಅದು ಬಂದಿರುವುದಿಲ್ಲ. ಅದನ್ನು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಮೇಲ್ನೋಟಕ್ಕೆ ಕಂಡದ್ದೆಲ್ಲವೂ ಕೂಡ ಸಾಬೀತಾಗುವುದಿಲ್ಲ. ಈ ಅರ್ಥದಲ್ಲಿ ನೀವು ಏನು ಗಾದೆ ಮಾತಿನ ವಿವರಣೆಯನ್ನು ಕೊಡಬೇಕಾಗ್ತದೆ. ಜನರಲ್ ಆಗಿ ಆ ವಾಕ್ಯ ಕೊಡುವಂತಹ ನೇರವಾದ ಅರ್ಥ ಅಲ್ಲೇನಿದೆಯೋ ಅದನ್ನು ನೀವಲ್ಲಿ ವಿವರಿಸ್ತಾ ಹೋಗಬೇಕಾಗ್ತದೆ. ಇನ್ನೊಂದು ಪ್ಯಾರಾಗ್ರಾಫಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಉದಾಹರಣೆಗಳಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು. ಆ ಗಾದೆ ಮಾತಿಗೆ ಸಂಬಂಧಿಸಿರುವಂತಹ ಉದಾಹರಣೆಗಳು ಏನಾದರೂ ಇದ್ದರೆ, ಎಕ್ಸಾಂಪಲ್ಗಳಿದ್ದರೆ, ಅದನ್ನು ನೀವು ಮುಂದಿನ ಪ್ಯಾರಾಗ್ರಾಫಲ್ಲಿ ಕೊಡಬೇಕಾಗ್ತದೆ. ಬಹುಶಃ ಈ ಗಾದೆ ಮಾತಿಗೆ ಏನು ಉದಾಹರಣೆಯನ್ನು ಸಾಮಾನ್ಯವಾಗಿ ಕೊಡಲಿಕ್ಕಾಗ್ತದೆ ಅಂತಂದರೆ, ಸಾಧಾರಣವಾಗಿ ನೀವು ಓದಿಕೊಂಡು ಬಂದಿದ್ದೀರಿ, ನಿಮಗೆಲ್ಲರಿಗೂ ಗೊತ್ತಿದೆ, ನೀವು ಕೇಳಿದ್ದೀರಿ, ತಿಳ್ಕೊಂಡಿದ್ದೀರಿ ಕಥೆಯನ್ನು. ಯಾವುದೋ ಒಂದು ಹೆಂಗಸು ಮತ್ತು ಮುಂಗುಸಿಯ ಕತೆ. ಸಣ್ಣ ಪುಟ್ಟ ತರಗತಿಯಿಂದಲೂ ಆ ಕಥೆಯನ್ನು ಓದ್ತಾ ಬಂದಿದ್ದೀರಿ. ಆ ಉದಾಹರಣೆಯನ್ನು ಉದಾಹರಿಸುವುದಕ್ಕೆ ಏನು ತೊಂದರೆ ಇಲ್ಲ, ಬರ್ಕೊಳ್ಬಹುದು. ಆದರೆ ಆ ಗಾದೆ ಮಾತು ಕೊಟ್ಟ ತಕ್ಷಣ ಆ ಉದಾಹರಣೆಯೇ ಗಾದೆ ಮಾತಿನ ವಿವರಣೆ ಅಲ್ಲ. ಇದನ್ನು ನೀವು ತಿಳ್ಕೊಳ್ಬೇಕು. ಗಾದೆ ಮಾತಿನ ವಿಸ್ತೃತವಾದ ರೂಪ ಬೇಕು. ಗಾದೆ ಮಾತು ಏನನ್ನು ತಿಳಿಸಿಕೊಡ್ತದೆ ಅದರ ವಿವರಣೆ ಒಂದು ಪ್ಯಾರಾಗ್ರಾಫಲ್ಲಿ ಬೇಕೇ ಬೇಕು. ಅದನ್ನು ನೀವು ಬರೀಲೇಬೇಕು. ಅದಾದ ಮೇಲೆ ಅದು ಒಂದು ಪ್ಯಾರಾಗ್ರಾಫಲ್ಲಿ ಇರಬೇಕು. ಅದಾದ ಬಳಿಕ ನೀವು ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಉದಾಹರಣೆಗಳನ್ನು ಬರೆದರೆ ತುಂಬ ಒಳ್ಳೆಯದು. ಉದಾಹರಣೆಯೇ ವಿವರಣೆ ಅಲ್ಲ, ನಾನು ಆಗಲೇ ಹೇಳಿದೆ ಅದನ್ನು. ಹಾಗಾಗಿ ಒಂದು ಹೆಂಗಸು ಮತ್ತು ಮುಂಗುಸಿಯ ಕತೆ, ಅಲ್ಲಿ ಕೂಡ ಹಾವನ್ನು ಮುಂಗುಸಿ ಕೊಂದು ಹಾಕಿತ್ತು. ಅದು ಸಂತೋಷದಿಂದ ಮಗುವನ್ನು ಕಾಪಾಡಿದ ಸಂತೋಷದಿಂದ ಬಾಗಿಲ ಬಳಿಯಲ್ಲಿ ನಿಂತರೆ ನೀರಿಗೆ ಹೋಗಿ ಬಂದಂಥ ತಾಯಿ ಅದರ ಮುಂಗುಸಿಯ ಬಾಯಲ್ಲಿ ರಕ್ತ ಇರುವುದನ್ನು ಕಂಡವಳು ಏನು ಭಾವಿಸಿಕೊಳ್ತಾಳೆ, ಅಯ್ಯೋ ಇದು ನನ್ನ ಮಗುವನ್ನು ಕೊಂದೇ ಬಿಟ್ಟಿತು ಅಂತ. ಹೌದಲ್ಲ? ಇದು ಪ್ರತ್ಯಕ್ಷವಾಗಿ ಕಂಡದ್ದವಳು. ಪ್ರತ್ಯಕ್ಷವಾಗಿ ಕಂಡಾಗ ಅದರ ಬಾಯಲ್ಲಿ ರಕ್ತ ಇದ್ದದ್ದು ಹೌದು ಅಲ್ವಾ? ಆ ರಕ್ತ ಹರಿಸಿಕೊಂಡು ಇದ್ದದ್ದು ನಿಜ, ಅದೆಲ್ಲವೂ ನಿಜ ಅಂತ ಕಂಡರು. ಪ್ರತ್ಯಕ್ಷವಾಗಿ ಅವಳು ಕಂಡರೂ ಕೂಡ ಅವಳು ಪ್ರಮಾಣಿಸಿ ನೋಡದೆ ಹೋದದ್ರಿಂದಾಗಿ, ವಿಷಯ ಏನು ಅಂತ ಕೂಲಂಕುಷವಾಗಿ ಅರ್ಥೈಸಿಕೊಳ್ಳದೆ ಹೋದದ್ರ ಪರಿಣಾಮ ಏನಾಯಿತು, ಅಲ್ಲಿ ಅವಳು ವಿವೇಕರಹಿತಳಾಗಿ ಅವಳು ಆಲೋಚನೆ ಮಾಡಿದ್ದರಿಂದಾಗಿ ಮುಂಗುಸಿಯನ್ನು ಅಪಾರ್ಥ ಮಾಡಿಕೊಂಡದ್ದರಿಂದಾಗಿ ಮುಂಗುಸಿಯನ್ನು ಕೊಲ್ಲಬೇಕಾಯಿತು. ಕೊನೆಗೆ ಒಳಗಡೆ ಹೋಗಿ ನೋಡಿದಾಗ, ಪ್ರಮಾಣಿಸಿ ನೋಡಿದಾಗ ಆದದ್ದೇನು? ಹಾವು ಸತ್ತು ಬಿದ್ದದ್ದು. ಹಾವನ್ನು ಕೊಂದಾಗ ಆದಂತಹ ರಕ್ತದ ಕಲೆ ಮುಂಗುಸಿಯ ಬಾಯಿಯಲ್ಲಿ ಕಂಡದ್ದು. ಅವಳು ಪ್ರಮಾಣಿಸಿ ನೋಡುವ ಕೆಲಸವನ್ನು ಮೊದಲೇ ಮಾಡಿದ್ದಿದ್ರೆ ಈ ಅನಾಹುತ ಜರುಗುತ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತೇವೆ, ಪ್ರತ್ಯಕ್ಷವಾಗಿ ನೋಡ್ತೇವೆ, ಅದರ ಒಳಗಡೆ ಇನ್ನೊಂದಷ್ಟು ವಿಚಾರಗಳಿರ್ಬೋದು, ತಿಳ್ಕೊಂಡು ನೋಡ್ಬೋದು, ನೋಡಲೇಬೇಕು. ಹಾಗಾಗಿ ಹಾಗೆ ಮಾಡದೆ ಹೋದಲ್ಲಿ ಎಷ್ಟು ಅನಾಹುತಗಳಾಗುತ್ತೆ. ವಿವೇಕ ಶೂನ್ಯರಾಗಿ ನಾವು ಕೆಲಸವನ್ನು ಮಾಡಿದಾಗ ಎಷ್ಟೋ ಅನರ್ಥಗಳು ಸಂಭವಿಸಿ ಹೋಗ್ತದೆ. ಅದಕ್ಕಾಗಿ ಈ ಗಾದೆ ಮಾತನ್ನು ಕೊಡುವಂಥದ್ದು. ಈ ರೀತಿಯಲ್ಲಿ 2-3 ಪ್ಯಾರಾಗ್ರಾಫ್ಗಳಲ್ಲಿ ನೀವು ಗಾದೆ ಮಾತನ್ನು ವಿವರಿಸಬೇಕಾಗುತ್ತದೆ. ನೋಡಿ, ಇಲ್ಲಿ ಗಾದೆ ಮಾತು ಅಂತಂದರೆ ಏನು ಅನ್ನುವಂಥ ವಿಚಾರವನ್ನು ಒಂದು ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಅರ್ಥಗರ್ಭಿತ ಮಾತುಗಳುಳ್ಳ ಚಿಕ್ಕದೂ ಚೊಕ್ಕವೂ ಆದ ವಾಕ್ಯವೇ ಗಾದೆ. ಇಲ್ಲಿ ಮಾತು ಮಿತವಾಗಿರುತ್ತದೆ, ಮಾತುಗಳು ಹೊಳಪಾಗಿರುತ್ತವೆ, ಹರಿತವಾಗಿಯೂ ಕಾಣುತ್ತವೆ. ಒಂದು ಭಾಷೆಗೆ ಗಾದೆಗಳು ವಜ್ರದ ಗಣಿಗಳಂತೆ ಕೆಲಸ ಮಾಡುತ್ತವೆ. ಒಂದು ಜನಾಂಗದ ಅನುಭವ ಸಂಪತ್ತು ಗಾದೆಗಳಲ್ಲಿ ಸಂಗ್ರಹಗೊಂಡಿರುತ್ತವೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತೆ ಗಾದೆಗಳ ಹಿರಿಮೆಯನ್ನು ಸಾರುತ್ತವೆ. ಇಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದನ್ನು ನೀವು ಓದಿಕೊಳ್ತಾ ಹೋಗಿ. ಹಾಗಾಗಿ ಒಂದರ್ಥದಲ್ಲಿ ಗಾದೆಗಳು ತುಂಬ ಜನಪ್ರಿಯವಾದಂತಹ ಬಳಕೆ, ಜನರ ಅನುಭವದ ಸಾಂದ್ರತೆ, ವಸ್ತು ವೈವಿಧ್ಯತೆ, ಸಂಸ್ಕೃತಿ ಸಂಪನ್ನತೆಗೆ, ವಿಚಾರ ವೈಭವಕ್ಕೆ ಗಾದೆಗಳು ಸಾಕ್ಷಿಯಾಗಿದ್ದಾವೆ ಅಂತ ನಾವು ಹೇಳಲಿಕ್ಕಾಗುತ್ತದೆ.
ಒಂದು ರೀತಿಯಲ್ಲಿ ಯಾಕೆ ನಾವು ಹಾಗಿದ್ರೆ ಗಾದೆ ಮಾತುಗಳು ನಮ್ಮ ಮಾತುಗಳಲ್ಲಿ ಬಳಸಿಕೊಳ್ತೇವೆ? ಪ್ರಬಂಧಗಳನ್ನು ಬರೆಯುವಾಗ, ಅದೆಲ್ಲಾದರೂ ಮಾತಿಗೆ ನಿಂತಾಗ, ಭಾಷಣಕ್ಕೆ ನಿಂತಾಗ ಗಾದೆ ಮಾತನ್ನು ನಾವು ಅಲ್ಲಲ್ಲಿ ಬಳಸ್ತಾ ಹೋಗ್ತೇವೆ, ನಿಜ ತಾನೆ? ಯಾಕೆ ಬಳಸಿಕೊಳ್ತೇವೆ? ಮತ್ತೆ ಪುನಃ ಅದೇ ಮಾತು, ಏನದು? ಮಾತಿನ ಶ್ರೀಮಂತಿಕೆಗಾಗಿ, ಅರ್ಥ ಶ್ರೀಮಂತಿಕೆಗಾಗಿ ಗಾದೆ ಮಾತುಗಳನ್ನು ಬಳಸ್ತಾ ಹೋಗ್ತೇವೆ. ಹೀಗಾಗಿ ಗಾದೆ ಮಾತಿನ ಬಳಕೆ ತುಂಬ ಅಗತ್ಯವಾದದ್ದು. ಹೀಗೆ ಗಾದೆ ಮಾತು ಒಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಆಗಲೇ ಹೇಳಿದೆ ಎಕ್ಸಾಮಿಗೆ ಕೇಳಿದಾಗ ಹೇಗೆ ಗಾದೆ ಮಾತನ್ನು ವಿವರಿಸಬೇಕು ಅಂತ. ಮೊದಲಿಗೆ ನೀವು ಆಯ್ದುಕೊಂಡ ಗಾದೆಯ ಅರ್ಥವನ್ನು ಗ್ರಹಿಸಿಕೊಳ್ಳಬೇಕು. ಎಕ್ಸಾಮಿಗೆ 2 ಗಾದೆ ಮಾತುಗಳನ್ನು ಕೊಡ್ತಾರೆ. ಅದರಲ್ಲಿ ನೀವು ಯಾವುದು ಆಯ್ಕೆ ಮಾಡಿಕೊಂಡಿದ್ದೀರೋ ಅಥವಾ ಯಾವುದೇ ಗಾದೆ ಮಾತನ್ನು ನೀವೀಗ ಅಭ್ಯಾಸ ಮಾಡುವಾಗಲೂ ಕೂಡ ಮೊದಲಿಗೆ ಗಾದೆ ಮಾತನ್ನು ಬರೀಲಿಕ್ಕಾಗೋ ಏನು ಮಾಡಿಕೊಳ್ಬೇಕು ಅಂತಂದರೆ ಅದರ ಅರ್ಥವನ್ನು ಗ್ರಹಿಸಿಕೊಳ್ಬೇಕು. ಸಾಮಾನ್ಯವಾಗಿ ಗಾದೆಗಳು ಪುಟಗಟ್ಟಲೆ ಇರುವುದಿಲ್ಲ, ವಿವರಣೆಯನ್ನು ಕೊಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಗಾದೆಗಳು ಮಿತವಾದ ಶಬ್ದಗಳಲ್ಲಿ ಅಗಾಧವಾದ ಅರ್ಥವನ್ನು ಕೊಡ್ತವೆ. ಇದು ಅದರ ಅತ್ಯಂತ ವಿಶಿಷ್ಟ ಸಂಗತಿ. ಸಂಕ್ಷಿಪ್ತವಾಗಿರ್ತದೆ, ಆದರೂ ವಿವೇಕಪೂರ್ಣವಾದ ತೀಕ್ಷ್ಣವಾದ ವಿಚಾರವನ್ನು ಒಳಗೊಂಡಿರ್ತದೆ. ಹಾಗಂತೇಳಿ ಹೇಳಿ ಗಾದೆ ಅಲ್ಲೇನು ಗಾದೆ ಮಾತು ಕೊಟ್ಟಿರ್ತಾರೋ ಆ ಗಾದೆಯ ಅರ್ಥ ನಿಮಗೆ ಗೊತ್ತಾಗದೇ ಇದ್ದರೆ ನಿಮಗೆ ವಿಸ್ತರಿಸ್ಲಿಕ್ಕೆ ಬರುವುದಿಲ್ಲ. ಅದು ತಪ್ಪು. ಅದರ ಅರ್ಥವೇ ಅನರ್ಥವಾಗಿ ಬಿಡ್ತದೆ. ಅದು ಏನೋ ಕೊಟ್ಟಿರ್ತಾರೆ, ನೀವೇನೋ ಬರೆಯುವುದಾಗಿ ಬಿಡ್ತದೆ. ಹಾಗಾಗಿ ಗಾದೆ ಮಾತಿನ ವಿಸ್ತರಣೆ ನೀವು ಸರಿಯಾಗಿ ಮಾಡಬೇಕು ಅಂತಂದರೆ ಅದರ ಅರ್ಥ ಸರಿಯಾಗಿ ತಿಳ್ಕೊಳ್ಳೋದು ತುಂಬ ಮುಖ್ಯ. ಹಾಗಾಗಿ ಗಾದೆಯನ್ನು ಅರ್ಥ ಮಾಡಿಕೊಳ್ಳುವುದು ಮೊದಲ ಹಂತ. ಆನಂತರ ಸಾಂದರ್ಭಿಕ ಘಟನೆಗಳು ಏನಾದರೂ ಇದ್ದರೆ ಕಥೆಯನ್ನು ಅಥವಾ ಸ್ವಂತ ಅನುಭವದ ಸಂಗತಿಗಳನ್ನು ಅದಕ್ಕೆ ಬೆರೆಸಿ ಗಾದೆಯನ್ನು ವಿಸ್ತರಿಸ್ತಾ ಹೋಗ್ಬೋದು. ಉದಾಹರಣೆಗೆ ನೋಡಿ, ಇನ್ನೊಂದು ಉದಾಹರಣೆ ನಾನು ಕೊಡ್ತೇನೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇದೊಂದು ಜನಪ್ರಿಯವಾದ ಗಾದೆ. ಅಂದರೆ ಇದೇನೇನು ತಿಳಿಸ್ತದೆ? ಚಿಕ್ಕಂದಿನಲ್ಲಿ ಒಳ್ಳೆಯ ಗುಣಗಳನ್ನು ಕಲಿಯದವರು ದೊಡ್ಡವರಾದ ಮೇಲೂ ಕಲಿಯುವುದಿಲ್ಲ ಎಂಬ ಅರ್ಥವನ್ನು ಹೇಳ್ತದೆ. ಈ ಗಾದೆಯನ್ನು 2 ವಿಭಾಗಗಳಲ್ಲಿ ವಿಸ್ತರಿಸಲಿಕ್ಕೆ ನಿಮಗೆ ಅವಕಾಶ ಇದೆ. ಒಂದು, ಗಿಡ ಮರಕ್ಕೆ ಸಂಬಂಧಿಸಿದಂತೆ ನೀವು ಅದನ್ನು ವಿವರಣೆಯನ್ನು ಕೊಡ್ಬೋದು. ಅಂದರೆ ಯಾವುದೇ ಗಿಡವನ್ನು ಆರಂಭದಲ್ಲಿ ನಿಮಗೆ ಬೇಕಾದ ಹಾಗೆ ಬಗ್ಗಿಸಿಕೊಳ್ಳದೆ ಹೋದರೆ ಮರವಾದ ಮೇಲೆ ಬಗ್ಗಿಸ್ಲಿಕ್ಕಾಗ್ತದಾ? ಬೆಂಡು ಮಾಡಲಿಕ್ಕಾಗೋದಿಲ್ಲ. ಸಣ್ಣ ಗಿಡ ಬಳುಕ್ತದೆ, ಬಾಗುತ್ತದೆ, ನಿಮಗೆ ಬೇಕಾದ ಹಾಗೆ ಅದನ್ನು ಆಕಾರಕ್ಕೆ ತರಲಿಕ್ಕಾಗ್ತದೆ, ಹೌದಲ್ಲ? ಅದರ ವಿವರಣೆ ಅಗತ್ಯವಾಗಿ ನೀವು ಒಂದು ಪ್ಯಾರಾಗ್ರಾಫಲ್ಲಿ ಬರಿಬೇಕು. ನಾನು ಆಗಲೇ ಹೇಳಿದೆ, ಮೊದಲಿಗೆ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ. ಗಾದೆ ಮಾತು 2 ಅರ್ಥವನ್ನು ಕೊಡ್ತದೆ. ಗಿಡ ಮರಕ್ಕೆ ಸಂಬಂಧಿಸಿದಂತೆ ನೀವು ಇದರ ವಿವರಣೆ ಕೊಡುವುದಾದರೆ, ಯಾವುದರ ವಿವರಣೆ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವ ಗಾದೆ ಮಾತಿನದ್ದು ಕೊಡುವುದಾದರೆ, ಮೊದಲ ವಾಚ್ಯಾರ್ಥದ ಅರ್ಥ, ಗಾದೆ ಮಾತಿನ ಅರ್ಥ ಏನದು? ಗಿಡ ಮರಕ್ಕೆ ಸಂಬಂಧಿಸಿದಂತೆ ಬರೆಯುವುದು. ಅದು ಒಂದು ಪ್ಯಾರಾಗ್ರಾಫಲ್ಲಿ. 2ನೇ ಪ್ಯಾರಾಗ್ರಾಫಲ್ಲಿ ಲಕ್ಷ್ಯಾರ್ಥ, ವ್ಯಕ್ತಿಗೆ ಸಂಬಂಧಿಸಿದಂತೆ ಹೇಗೆ ಬರೆಯುವುದು. ಈ ಗಾದೆ ಮಾತು ಬರೀ ಗಿಡಕ್ಕೆ ಮರಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಇರುವಂಥದ್ದಲ್ಲ. ಇದನ್ನು ಲೋಕಾನುಭವಕ್ಕೆ ನಾವು ಅಪ್ಲೈ ಮಾಡಿಕೊಳ್ಬೇಕು, ಅಲ್ಲ ಹೊಂದಿಸಿಕೊಳ್ಬೇಕು. ವ್ಯಕ್ತಿಗೆ ಸಂಬಂಧಿಸಿದಂತೆ ಅಥವಾ ಲೋಕಕ್ಕೆ ಸಂಬಂಧಿಸಿದಂತೆ, ಸಮಾಜಕ್ಕೆ ಸಂಬಂಧಿಸಿದಂತೆ ಈ ಗಾದೆ ಮಾತನ್ನು ಹೇಗೆ ನಾವು ಅಪ್ಲೈ ಮಾಡಿಕೊಳ್ಳುವುದು, ಅದನ್ನು ಬರಿತಾ ಹೋಗುವಂಥದ್ದು. ಅಂದರೆ ಗಿಡ, ಈಗ ಮೊದಲನೇ ವಾಕ್ಯ ಗಿಡ ಮರಕ್ಕೆ ಸಂಬಂಧಿಸಿದ್ದು, ಅದಕ್ಕೆ ವಿವರಣೆ ಕೊಡುವುದು ಅಂತಾದರೆ ಏನು ಬರಿಬೋದು? ಒಂದು ಮೊದಲ ಪ್ಯಾರಾಗ್ರಾಫಲ್ಲಿ ಗಿಡ ಚಿಕ್ಕದಾಗಿರುವಾಗಲೇ ಮರವಾದಾಗ ಅದು ಹೇಗೆ ಬೆಳೆಯಬೇಕೆಂಬುದನ್ನು ಯೋಚಿಸಿ ಬೇಕಾದ ಕಡೆ ಬಾಗಿಸಿ ಬೆಳೆಸಬೇಕು. ನಿಜ ಅಲ್ಲ? ಬೇಕಾದ ಹಾಗೆ ಬೆಳೆಯಲು ಬಿಟ್ಟು ಅದು ದೊಡ್ಡ ಮರವಾದ ಮೇಲೆ ಅದರ ಬೇರಿನಿಂದ ಮನೆಯ ಅಡಿಪಾಯ ಬಿರುಕು ಬಿಡುತ್ತಿದೆಯೆಂದೋ, ಅದರ ರೆಂಬೆ ಕೊಂಬೆಗಳಿಂದ ಗಾಳಿ ಬೆಳಕಿಗೆ ಅಡಚಣೆಯೆಂದೋ, ಇನ್ಯಾವುದೇ ಬಗೆಯ ಅಪಾಯವಿದೆಯೆಂದೋ ಬಾಗಿಸಲು ಹೊರಟರೆ ಆಗ ಬಾಗ್ಲಿಕ್ಕಾಗೋದಿಲ್ಲ. ಅದು ಬಲಪ್ರಯೋಗ ಮಾಡಿದರೆ ಮುರಿದು ಬೀಳ್ತದೆ ಅಲ್ವಾ? ಆದ್ದರಿಂದ ಗಿಡವಾಗಿರುವಾಗಲೇ ಅದನ್ನು ಬೇಕಾದ ಹಾಗೆ ಬಗ್ಗಿಸಿಕೊಳ್ಳಬೇಕು. ಗಿಡದಲ್ಲೇ ಬಾಗದಿರುವುದು ಮರವಾದಾಗ ಬಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಗಿಡ ಮರಕ್ಕೆ ಸಂಬಂಧಿಸಿದಂತೆ ನೀವು ಮೊದಲ ಪ್ಯಾರಾಗ್ರಾಫಲ್ಲಿ ಬರಿಬೇಕಾದ ಸಂಗತಿ. ಇನ್ನು ಇದೇ ಗಾದೆ ಮಾತನ್ನು 2ನೇ ಪ್ಯಾರಾಗ್ರಾಫಲ್ಲಿ ಲೋಕಕ್ಕೆ ಅಥವಾ ಸಮಾಜಕ್ಕೆ ಅಥವಾ ವ್ಯಕ್ತಿಗೆ ಸಂಬಂಧಿಸಿದಂತೆ ಹೇಗೆ ಅದನ್ನು ಬರೆಯುವುದು? ಮಗು ಚಿಕ್ಕದಿರುವಾಗಲೇ ಸದ್ಗುಣಗಳನ್ನು ಧಾರೆ ಎರೆದು ನ್ಯಾಯ, ನೀತಿ, ಸತ್ಯ ಮುಂತಾದ ಮೌಲ್ಯಗಳಿಂದ ಸಂಪನ್ನವಾಗಿ ಬೆಳೆಸಬೇಕು.
ಸ್ವೇಚ್ಛೆಯಾಗಿ ಬೆಳೆಯಲು ಬಿಟ್ಟರೆ ಏನಾಗುತ್ತದೆ, ಸಮಾಜ ಘಾತುಕ ಶಕ್ತಿಯಾಗಿ ಪರಿವರ್ತಿತನಾಗಬಹುದು. ಮಗು ಬೆಳೆದು ದೊಡ್ಡವನಾದ ಮೇಲೆ ತಿದ್ದಲಿಕ್ಕೆ ಹೊರಟ್ರೆ ಮಕ್ಕಳು ಕೇಳುವುದಿಲ್ಲ, ಆ ಮಗು ಕೇಳಲಾರದು ಅಲ್ವಾ. ದೊಡ್ಡವನಾದ ಮೇಲೆ ತಿದ್ದಲಿಕ್ಕೆ ಹೊರಟ್ರೆ ನಮ್ಮ ಮಾತನ್ನು ಮಗು ಕೇಳದೇ ಇರೋ ಸಾಧ್ಯತೆಗಳಿದ್ದಾವೆ. ಸಣ್ಣವರಿರುವಾಗ ನಮ್ಮ ಮಾತುಗಳನ್ನು ಕೇಳ್ತಾರೆ, ಅಪ್ಪ ಅಮ್ಮ ಅನ್ನುವ ಭಯ ಇರುತ್ತದೆ, ಹಿರಿಯರು ಅನ್ನುವ ಗೌರವ ಇರುತ್ತದೆ. ಪೆಟ್ಟು ಕೊಟ್ಟಾಗ ಹೆದರಿ ನಮ್ಮ ದಾರಿಗೆ ಬರ್ತಾರವರು. ಆಗಲೇ ಮುದ್ದಿಸಿ ಅತಿಯಾದ ಪ್ರೀತಿಯನ್ನು ತೋರಿ ನಾವೇನಾದರೂ ಹಾಳು ಮಾಡಿದೆವು ಅಂತಂದರೆ ದೊಡ್ಡವರಾದ ಮೇಲೆ ಖಂಡಿತಕ್ಕೂ ನಮ್ಮ ಹಿಡಿತಕ್ಕೆ ಸಿಕ್ಕುವುದಿಲ್ಲ. ಇದನ್ನು ನೀವು ಹೀಗೆ ಅಪ್ಲೈ ಮಾಡಿಕೊಳ್ಳೋದು ಸರಿ ಅಲ್ವಾ. ಇದು 2 ಪ್ಯಾರಾಗ್ರಾಫ್ಗಳಲ್ಲಿ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥದಲ್ಲಿ ನೀವು ವಿವರಿಸಿಕೊಳ್ಬೇಕಾದ ವಿವರಣೆ. ಇನ್ನು ಮುಂದಕ್ಕೆ ಬೇಕಾದರೆ ಯಾವುದಾದ್ರು ಉದಾಹರಣೆಗಳಿದೆ, ಇದಕ್ಕೆ ಇನ್ನೊಂದು ಪ್ಯಾರಾಗ್ರಾಫಲ್ಲಿ ಜೋಡಿಸಿಕೊಳ್ಳಬಹುದು. ಹೀಗೆ ಗಾದೆ ಮಾತಿನ ವಿವರಣೆಯನ್ನು ನೀವು ಬರೀಬೇಕಾಗ್ತದೆ ಸರಿ ಅಲ್ಲ. ಇದಿಷ್ಟು ಗಾದೆ ಮಾತಿನ ವಿವರಣೆಯನ್ನು ನೀವು ಹೇಗೆ ಬರಿಬೇಕು ಅನ್ನೋದನ್ನು ನಾನು ತಿಳಿಸಿಕೊಟ್ಟಿರುವಂಥದ್ದು. ಇನ್ನು ಉಳಿದಂತೆ ಇಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ ಹೇಗೆ ಬರೆಯೋದು. ಕೈ ಕೆಸರಾದರೆ ಬಾಯಿ ಮೊಸರು, ಅದನ್ನು ಓದಿಕೊಳ್ಳಿ. ಕೈ ಕೆಸರು ಅಂತ ಹೇಳಿದರೆ ನೇರವಾದ ಅರ್ಥ ಏನು, ವಾಚ್ಯಾರ್ಥದಲ್ಲಿ ಕೈ ಕೆಸರು ಮಾಡಿಕೊಳ್ಳುವುದು. ಆದರೆ ನಿಜವಾದ ಅರ್ಥ ಏನು, ಕೈ ಕೆಸರು ಮಾಡಿಕೊಳ್ಳೋ ಹೇಳಿದ್ರೆ ಕಷ್ಟಪಟ್ಟು ದುಡಿಯುವಂಥದ್ದು. ಕಷ್ಟಪಟ್ಟು ದುಡಿದ್ರೆ ಕೊನೆಗೆ ಸುಖವಾಗಿ ಉಣ್ಣುವುದಕ್ಕೆ ಸಾಧ್ಯವಾಗುತ್ತದೆ ಅಲ್ವಾ. ಅದನ್ನು 2 ಅರ್ಥದಲ್ಲಿ ನೀವು ಗಾದೆ ಮಾತಿನ ವಿವರಣೆಯನ್ನು 2 ಪ್ಯಾರಾಗ್ರಾಫ್ಗಳಲ್ಲಿ ವಿವರಿಸಿ ಬರೀಬೇಕು. ಲೋಕಕ್ಕೆ, ಸಮಾಜಕ್ಕೆ ಅದನ್ನು ಹೊಂದಿಕೆಯಾಗುವಂತೆ ಹೇಗೆ ಬರೆಯೋದು. ವಿದ್ಯಾರ್ಥಿ ಜೀವನವನ್ನೇ ಗಮನಿಸಿಕೊಳ್ಳಿ. ವಿದ್ಯಾರ್ಥಿ ಜೀವನ ಅಂತಂದರೆ ಕಷ್ಟಪಟ್ಟು ದುಡಿಯುವಂಥದ್ದು. ಕಷ್ಟಪಟ್ಟು ಕೆಲಸ ಮಾಡಿ ಓದಿದರೆ ನಾಳೆ ಸುಖದ ಬದುಕು ನಿಮ್ಮದಾಗುತ್ತದೆ. ಅಥವಾ ವಿದ್ಯಾರ್ಥಿ ಜೀವನ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಅಂದುಕೊಂಡು ಈಗಲೇ ಮಜಾ ಮಾಡೋದು, ಗಮ್ಮತ್ತು ಮಾಡೋದು ಮಾಡಲಿಕ್ಕೆ ಹೊರಟ್ರೆ ಈಗ ಗಮ್ಮತ್ತು ಆದೀತು, ನಾಳೆ ಕೈಗೆ ಮೊಸರು ಸಿಗಬಹುದು, ನಾಳೆ ಕೆಸರ ಸಿಕ್ಕಿಬಿಡ್ತದೆ. ಹಾಗಾಗಬಾರ್ದು. ಹಾಗೆ ಬದುಕನ್ನು ರೂಢಿಸಿಕೊಳ್ಳುವಂಥದ್ದು ತಪ್ಪಾಗಿ ಬಿಡ್ತದೆ. ಹಾಗಾಗಿ ಈಗ ಕಷ್ಟಪಟ್ಟರೆ ನಾಳೆ ಸುಖ ಸಿಗುತ್ತದೆ. ಅದು ಈ ಗಾದೆ ಮಾತಿನ ವಿವರಣೆಯಾಗಿರುತ್ತದೆ. ಮುಂದೆ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಗೊತ್ತದು. ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ಪರಮ ಪೂಜ್ಯ ಸ್ಥಾನವನ್ನು ನೀಡಲಾಗಿದೆ. ಇಲ್ಲಿ ಇರುವುದನ್ನೇ ಓದ್ತಾ ಇದ್ದೇನೆ. ಮಾತೃದೇವೋಭವ ಎಂದು ಕರೆಯುತ್ತೇವೆ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಅಂದರೆ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಉಪ್ಪಿಲ್ಲದಿದ್ದರೆ ಊಟ ಹೇಗೆ ರುಚಿಸುವುದಿಲ್ವೋ, ತಾಯಿ ಇಲ್ಲದಿದ್ದರೆ ಹಾಗೆ ಪ್ರೀತಿ ಇರುವುದಿಲ್ಲ. ಅಂತಂದರೆ ಬಂಧುಗಳು ಇರ್ಬೋದು, ನಮಗೆ ಸಾವಿರಾರು ಬಂಧುಗಳಿರ್ಬೋದು, ಸಂಬಂಧಿಕರು. ಆದರೆ ಅವರು ಯಾರೂ ತಾಯಿಯ ಮಮತೆಯನ್ನು ತೋರಲಾರರು, ತಾಯಿಯ ಪ್ರೀತಿಯನ್ನು ತೋರಲಾರರು ಅಲ್ಲೋ. ತಾಯಿ ನಮಗೆ ಕೊಡಬಹುದಾದಂಥ ಮಮತೆ, ಪ್ರೀತಿಯನ್ನು ಅವ್ರು ಯಾರೂ ನಮಗೆ ಧಾರೆ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಊಟದ ಜೊತೆಗೆ ಎಂಥ ಭಕ್ಷ್ಯ ಭೋಜನವನ್ನು ಕೂಡ ಅಥವಾ ಪಂಚಭಕ್ಷ್ಯ ಭೋಜನವನ್ನಾದರೂ ತಯಾರಿಸಿ, ಆದರೆ ಆ ಊಟಕ್ಕೆ ನೀವು ಉಪ್ಪನ್ನು ಬೆರೆಸದೆ ಹೋದರೆ ಊಟವೇ ರುಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಹೇಳಿ ಉಪ್ಪನ್ನೇ ಆ ಉಪ್ಪನ್ನು ನೀವು ಬಟ್ಟಲಿಗೆ ಹಾಕ್ಕೊಂಡು ಇಷ್ಟಿಷ್ಟು ತಿನ್ನಲಿಕ್ಕೆ ಆಗೋದಿಲ್ಲ. ಅದು ಸತ್ಯವೇ. ಎಷ್ಟು ಬೇಕೋ ಅಷ್ಟೇ ಹಿತವಾಗಿ ಮಿತವಾಗಿ ಬಳಕೆ ಮಾಡಿದಾಗ ಮಾತ್ರ ಅದಕ್ಕೊಂದು ರುಚಿ ಬರುವಂಥದ್ದು. ಈ ಅರ್ಥದಲ್ಲಿ ನೀವು ಗಾದೆ ಮಾತನ್ನು ವಿವರಿಸಬೇಕು. ಮುಂದಕ್ಕೊಂದಷ್ಟು 10-15 ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ. ಅದರ ಎಕ್ಸಾಮಿಗೆ ಇಲ್ಲಿಂದಲೇ 2 ಗಾದೆ ಮಾತುಗಳನ್ನು ಕೊಡ್ತಾರೆ. ಅದರ ವಿವರಣೆಯನ್ನು ಬರೀಬೇಕು. ನಾನು ಆಗಲೇ ಹೇಳಿದೆ, ಎಲ್ಲ ನಿಮಗೆ ಎಕ್ಸಾಮಿಗೆ ಚೆನ್ನಾಗಿ ಗಾದೆ ಮಾತಿನ ವಿವರಣೆಯನ್ನು ನೀವು ಬರಿಬೇಕು ಅಂತಂದರೆ 15 ಗಾದೆ ಮಾತಿನ ಅರ್ಥ ನಿಮಗಾಗಬೇಕು. ಆ ಅರ್ಥ ನಿಮಗೆ ತಿಳಿಯದೆ ಹೋದರೆ ನೀವು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗಾದೆ ಮಾತಿನ ಗಾದೆಯ ವಿವರಣೆ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ವಾಕ್ಯ ನಿಮಗೆ ಅರ್ಥ ಆಗಿರಬೇಕು. ವಾಕ್ಯ ಅರ್ಥ ಆಗದೇ ಇದ್ದರೆ ನಿಮಗೆ ಅದರ ವಿವರಣೆಯನ್ನು ಹೇಗೆ ಅಂತ ಕೊಡಲಿಕ್ಕೆ ಸಾಧ್ಯ ಆಗೋದು. ಅದಕ್ಕಾಗಿ ಅದನ್ನು ನೀವು ಅರ್ಥ ತಿಳ್ಕೊಳ್ಬೇಕು. ಮೊದಲನೇ ಗಾದೆ ಮಾತು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ನೀವು ನೋಡಿಕೊಳ್ಬೇಕಾಗ್ತದೆ. ನೀವು ಸ್ವಲ್ಪ ನಿಮಗಿದು ಕೆಲಸ, ನಿಮಗಿದು ವರ್ಕ್, ಇದು ಮಾಡಿಕೊಳ್ಬೇಕು. ಮೊದಲನೇ ಗಾದೆ ಮಾತು ನೋಡಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ. ಅಂಗೈ ಹುಣ್ಣಿಗೆ, ಹುಣ್ಣು ಹೇಳಿದ್ರೆ ಏನು, ಗಾಯ. ಅಂಗೈ ನಮ್ಮ ಅಂಗೈ ಕೈ ಅಲ್ವಾ, ಮುಂಗೈ ಅದು ಅಂಗೈ ಅಲ್ವಾ, ಕೈ ಎದುರು ಕಾಣುತ್ತದೆ ಹೀಗಿಟ್ಟಾಗ. ಹುಣ್ಣು ಹೇಳಿದ್ರೆ ಗಾಯ, ಕನ್ನಡಿ ಗೊತ್ತಿದೆ. ನಮ್ಮ ಬೆನ್ನಿನಲ್ಲಿ ಗಾಯವಾದರೆ ನಮಗೆ ಗಾಯವಾದದ್ರ ನೋವು ಅರಿವಾಗುತ್ತದೆ, ಆದರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಅದು ಗೋಚರವಾಗುವುದಿಲ್ಲ. ಇನ್ಯಾರಾದರೂ ನಮಗೆ ಹೇಳಿಕೊಡಬೇಕು, ಹೇಗಿದೆ ಅದು, ಏನಾಗಿದೆ, ಎಂಥ ಆದದ್ದೆಂಥದ್ದು ತಿಳಿಸಿಕೊಡಬೇಕು.
ಅವರು ತಿಳಿಸಿಕೊಟ್ಟರೆ ಮಾತ್ರ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆದರೆ ನಮ್ಮ ಕೈಯ ಎದುರಿಗಿರುವಂಥ, ನಮ್ಮ ಅಂಗೈಯಲ್ಲೇ ಇರುವಂತಹ ಗಾಯಕ್ಕೆ, ನಮ್ಮ ಕಣ್ಣಿಗೆ ಗೋಚರವಾಗುವಂತಹ ಗಾಯಕ್ಕೆ ಕನ್ನಡಿ ಅವಶ್ಯಕತೆ ಇದೆಯೇ? ಬೆನ್ನಿನ ಹಿಂಭಾಗದಲ್ಲಿ ಬೆನ್ನಿನಲ್ಲಿ ಗಾಯವಾದಾಗ ಒಂದೋ ಯಾರಾದರೂ ಹೇಳಬೇಕು, ಅಥವಾ ನಾವೇ ಕಷ್ಟಪಟ್ಟು ಕನ್ನಡಿ ಇಟ್ಟುಕೊಂಡು ಏನಾದರೂ ನೋಡೋ ಪ್ರಯತ್ನವನ್ನು ಮಾಡಿದರೆ ನಮಗೆ ಆ ಗಾಯ ಕಣ್ಣಿಗೆ ಬೀಳಬಹುದು. ಆಗಲೇ ಹೇಳಿದೆ ನಾನು. ಆದರೆ ನಮ್ಮ ಕೈ ಎದುರಿಗಿರುವಂತಹ ಗಾಯ, ಕೈಯಲ್ಲಿರುವಂಥ ಗಾಯಕ್ಕೆ ಕನ್ನಡಿ ಇಟ್ಟು ನೋಡಬೇಕಾದಂತಹ ಅವಶ್ಯಕತೆ ಇಲ್ಲ. ಅಂದರೆ ಇದು ನೇರವಾದ ಅರ್ಥ, ವಾಚ್ಯಾರ್ಥ ಹೇಳಿದೆಲ್ಲ, ಅದರಲ್ಲಿ ಈ ಥರ ಬರಿಬೇಕಾಗ್ತದೆ. ಇನ್ನು ಇದರ ಲಕ್ಷ್ಯಾರ್ಥದಲ್ಲಿ ಏನು ವಿವರಣೆ ಕೊಡ್ಬೋದು? ಮೊದಲಿಗೆ ನೀವು ಮೊದಲ ಪ್ಯಾರಾಗ್ರಾಫಲ್ಲಿ ಗಾದೆಗಳು ವೇದಗಳಿಗೆ ಸಮಾನ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನುವಂತೆ ಗಾದೆಗಳು ಹಲವಾರು ಅರ್ಥವನ್ನು ಕೊಡ್ತದೆ. ಈ ಥರದ ವಿವರಗಳನ್ನು ಒಂದು ಪ್ಯಾರಾಗ್ರಾಫಲ್ಲಿ ಬರೀಲೇಬೇಕು. ಆನಂತರದಲ್ಲಿ ಎರಡನೇ ಪ್ಯಾರಾಗ್ರಾಫಲ್ಲಿ ಗಾದೆ ಕೊಡುವ ನೇರವಾದ ಅರ್ಥ, ನಾನಾಗಲೇ ಹೇಳಿದೆ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ, ಅದರ ವಿವರಣೆಯನ್ನು ಬರೀಬೇಕು. ಆಮೇಲೆ ಇದನ್ನು ಜನರಲ್ ಆಗಿ ವಿಸ್ತರಿಸಿಕೊಳ್ಳುವುದು ಹೇಗೆ, ಮನುಷ್ಯನಿಗೆ ಈ ಗಾದೆ ಮಾತು ಹೇಗೆ ಅಪ್ಲೈ ಆಗುತ್ತದೆ. ಸಾಮಾನ್ಯವಾಗಿ ಗಾದೆಗಳು ದಾರಿ ತಪ್ಪುವ ಮನುಷ್ಯನಿಗೆ ಎಚ್ಚರಿಕೆಯ ಗಂಟೆಯಾಗಿ, ಮಾರ್ಗದರ್ಶಕವಾಗಿ ಕಾಣುತ್ತದೆ. ಇಡೀ ಪ್ರಾಣಿ ವರ್ಗದಲ್ಲಿಯೇ ಮನುಷ್ಯ ಅತ್ಯಂತ ಬುದ್ಧಿವಂತ, ಒಪ್ಪಿಕೊಳ್ಬೇಕು ನಾವು, ಹೌದಾ? ಹಾಗಂತ ಮನುಷ್ಯ ಸಮಾಜ ಜೀವಿಯೂ ನಿಜ. ಆ ಕಾರಣಕ್ಕಾಗಿ ತಾನು ಮಾಡಿದ್ದೆಲ್ಲವೂ ಸರಿ ಅನ್ನುವಂಥ ಮನೋಭಾವ ಕೂಡ ಮನುಷ್ಯನಲ್ಲಿ ಇದೆ. ತಾನು ಸರಿ ಮಾಡ್ತೇನೆ, ತಾನೇ ಸರಿ, ಇನ್ನೊಬ್ಬ ತಪ್ಪು ಅನ್ನುವಂಥದ್ದು, ಅಥವಾ ನಾನು ಸರಿ ಇದ್ದೇನೆ, ಸಮಾಜ ಸರಿ ಇಲ್ಲ ಅನ್ನೋ ಧೋರಣೆ ಮನುಷ್ಯನಲ್ಲಿ ಸಹಜವಾಗಿ ಇರ್ತದೆ. ಅದು ಯಾಕೆ ಹೀಗಾಗ್ತದೆ ಹೇಳಿದರೆ, ಯಾರಿಗೂ ನಮಗೂ ನಮ್ಮೆಲ್ಲರಿಗೂ ಕೂಡ ನಾವು ತಪ್ಪು ಮಾಡಿದ್ದೇವೆ ಅಂತ ನಮಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾವು ಯಾರು ಒಪ್ಪಿಕೊಳ್ಳುವುದಿಲ್ಲ ಅಷ್ಟು ಸುಲಭದಲ್ಲಿ. ಅಂಥ ದೊಡ್ಡ ಮನಸ್ಸು ಮನುಷ್ಯರಲ್ಲಿರೋದು ಭಾರಿ ಅಪರೂಪ. ನಾನು ತಪ್ಪು ಮಾಡಿದ್ದೇನೆ ಒಪ್ಪಿಕೊಳ್ಳಿಕ್ಕೆ ಹೋಗುವುದೇ ಇಲ್ಲ. ಬೇಕಾದರೆ ಸಮರ್ಥಿಸಿಕೊಳ್ತೇವೆ, ಮಾಡಿದ ತಪ್ಪುಗಳಿಗೆ ಸಮರ್ಥನೆಯನ್ನು ಕೊಡ್ತಾ ಹೋಗ್ತೇವೆ. ಇದೊಂಥರ ಅಹಂ ಪ್ರವೃತ್ತಿಯನ್ನು ತೋರಿಸ್ತಾ ಹೋಗ್ತದೆ. ಹಾಗಾದಾಗ ಏನಾಗ್ತದೆ ಹೇಳಿದರೆ, ತಪ್ಪಿ ನಡೆದಾಗ ತಿದ್ದಿಕೊಳ್ಳಲು ನಾವು ಹಿಂಜರಿತೇವೆ. ತಪ್ಪು ಮಾಡಿದಾಗ ನಮಗೆ ಗೊತ್ತಿಲ್ಲದೇ ಇರುವಂಥ, ನಮ್ಮ ಅರಿವಿಗೆ ಬಾರದೇ ಇರುವಂಥ ತಪ್ಪುಗಳು ಆದಾಗ ಮನೆಯ ಹಿರಿಯರು ಹೇಳ್ತಾರೆ, ನೋಡಪ್ಪ ನೀನು ತಪ್ಪು ಮಾಡಿದ್ದು ತಿದ್ದಿಕೊಳ್ಳಬೇಕು. ನಮಗೆ ಗೊತ್ತಿಲ್ಲದೇ ಇರುವಂಥ ತಪ್ಪುಗಳು ನಡೆದು ಹೋದಾಗ ನಾವು ತಿದ್ದಿಕೊಳ್ಳುವ ಪ್ರಯತ್ನವನ್ನು ಖಂಡಿತಕ್ಕೂ ಆಗ ಅವರು ತಿಳಿಸಿ ಹೇಳಿದಾಗ ನಾವು ಮಾಡಬೇಕಾಗುತ್ತದೆ. ಒಮ್ಮೊಮ್ಮೆ ಏನಾಗುತ್ತದೆ ಅಂತಂದರೆ, ತಪ್ಪು ಮಾಡಿರ್ತೇವೆ, ನಮಗೆ ಅರಿವಿಗೆ ಬಂದಿರ್ತದೆ, ನಮ್ಮ ಕಣ್ಣೆದುರಿಗೆ ನಾವೇ ತಪ್ಪು ಮಾಡಿದ್ದೇವೆ, ನಮಗೆ ಅದರ ಅರಿವು ಇರ್ತದೆ. ಆಗ ಯಾರಾದರೂ ಬೇರೆಯವರು ಹೇಳಬೇಕಾದಂಥ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ನಾವು ಬೇಕು ಅಂತ ತಪ್ಪು ಮಾಡಿರ್ತೇವೆ. ಆಗ ನಾವು ಅದನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಅಂದರೆ ನಮ್ಮ ತಪ್ಪು ನಮ್ಮ ಕಣ್ಣೆದುರಿಗೆ ಇದ್ದಾಗ ಅದನ್ನು ಹೇಳಲು ಯಾರ ಅವಶ್ಯಕತೆಯೂ ಕೂಡ ಇಲ್ಲ. ಅದನ್ನು ನಾವು ಒಪ್ಪಿಕೊಂಡು ತಿದ್ದಿಕೊಳ್ತಾ ಹೋಗುವುದರಲ್ಲಿ ನಮ್ಮ ದೊಡ್ಡತನ ಇರುತ್ತದೆ. ಹಾಗಾಗಿ ನಮಗೆ ಗೊತ್ತಾಗದ ವಿಚಾರಕ್ಕೆ ಪರರು ಬೇಕು, ಆದರೆ ನಮ್ಮೆದುರಿಗೆ ಇರುವ ಸತ್ಯವನ್ನು ತೋರಲು ಯಾರೂ ಬೇಕಾಗಿಲ್ಲ. ಒಳ್ಳೆಯ ಮನಸ್ಸು ಬೇಕು ಅಷ್ಟೇ. ಈ ಗಾದೆ ಮಾತಿನ ಅರ್ಥ ಇಷ್ಟೇ. ನಮ್ಮ ತಪ್ಪನ್ನು, ನಮ್ಮ ಕಣ್ಣಿಗೆ ಕಾಣುವ ನಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ, ತಿಳಿಸಿಕೊಡುವುದಕ್ಕೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ವಿವೇಕದಿಂದ ಆಲೋಚನೆ ಮಾಡಿ ನಾವೇ ಆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ. ಇಷ್ಟು ವಿವರಣೆಯನ್ನು ನೀವಿಲ್ಲಿ ಕೊಟ್ಟರೆ ಸಾಕಾಗುತ್ತದೆ. ಅರ್ಥ ಆಯ್ತಾ? ಮುಂದೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂದರೆ ಏನರ್ಥ? ಒಮ್ಮೊಮ್ಮೆ ಎಷ್ಟು ಕಷ್ಟಪಟ್ಟರೂ ಕೂಡ ಕಷ್ಟಪಟ್ಟದಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕುವುದಿಲ್ಲ. ಸಿಗಬೇಕಾದ ಸಮಯಕ್ಕೆ ಸಿಕ್ಕುವುದಿಲ್ಲ, ಯಾವಾಗಲೂ ಸಿಕ್ಕಿಬಿಡ್ತದೆ. ಮಹಾಭಾರತದಲ್ಲಿ ಕೂಡ ಪಾಂಡವರು ಧರ್ಮಾತ್ಮರು, ಪುಣ್ಯಾತ್ಮರು, ಧರ್ಮದ ನಡೆಯಲ್ಲಿ ನಡೆದವರು. ಅಂತಿದ್ರೂ ಅವರಿಗೆ ಆದದ್ದೇನು? ಇಡೀ ಜೀವನದುದ್ದಕ್ಕೂ ಕಷ್ಟವೇ ಆದದ್ದು.
ಸುಖವನ್ನು ಅನುಭವಿಸಲಿಕ್ಕೆ ಅವರಿಂದ ಸಾಧ್ಯವಾಗದೇ ಹೋಯಿತು. ನ್ಯಾಯದ ದಾರಿಯಲ್ಲಿ ನಡೆದ ಅವರಿಗೆ ದುರ್ಯೋಧನ ಅನ್ಯಾಯ ಮಾಡ್ತಾನೆ, ಮೋಸ ಮಾಡ್ತಾನೆ. ಅವರ ಆ ದುರ್ಯೋಧನನ ಕುತಂತ್ರಕ್ಕೆ ಅವರು ಬಲಿಯಾಗುತ್ತಾರೆ, ಅಧಿಕಾರದಿಂದ ವಂಚಿತರಾಗುತ್ತಾರೆ, ಅಧಿಕಾರ ಕೊಡುವುದಿಲ್ಲ ದುರ್ಯೋಧನ. ಕೊನೆಗಾಲದಲ್ಲಿ ಅವರಿಗೆ ಅದಕ್ಕೆ ಬೇಕಾಗಿ ಆ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿ ಅವರು ಮಹಾಭಾರತ ಯುದ್ಧವನ್ನೇ ಮಾಡಬೇಕಾಯಿತು. ಕೊನೆಗೆ ಅಧರ್ಮವನ್ನು ಮಾಡಿದಂತಹ ಕೌರವಾದಿಗಳನ್ನು ಕೊಂದು ರಾಜ್ಯವನ್ನು ಅಧಿಕಾರವನ್ನು ಪಡ್ಕೊಳ್ತಾರೆ. ಆದರೆ ಸಂತೋಷದಿಂದ ಎಲ್ಲರ ಜೊತೆಗೆ ಕೂಡಿ ಬಾಳಿ ಸಂತೋಷದಿಂದ ಇರಬೇಕಾದಂತಹ ಪರಿಸ್ಥಿತಿಯನ್ನು ಕಳ್ಕೊಳ್ತಾರೆ ಅವರು. ಯಾವಾಗ ಅವರಿಗೆ ರಾಜ್ಯವನ್ನು ಆಳುವಂತಹ ಅಧಿಕಾರವನ್ನು ಪಡ್ಕೊಳ್ಳುವಂತಹ ಮನಸ್ಸಿತ್ತೋ, ಹಂಬಲ ಇತ್ತೋ, ಆ ಸಮಯಕ್ಕೆ ಅವರಿಗೆ ಅಧಿಕಾರ ಸಿಗಲಿಲ್ಲ. ಒತ್ತಾಯಪೂರ್ವಕವಾಗಿ ಆ ಅಧಿಕಾರವನ್ನು ಪಡ್ಕೊಂಡು ಪಟ್ಟವನ್ನು ಏರಿದಾಗ ಆ ಸಂತೋಷ ಅವರು ಕಳ್ಕೊಂಡಿದ್ರು. ಆಗ ಅವರಿಗೆ ಮನಸ್ಸಿರಲಿಲ್ಲ. ಅವರು ಯಾವಾಗ ನಿರಾಸಕ್ತರಾಗುತ್ತಾರೋ ಆಗ ಅವರಿಗೆ ಕೊನೆಗಾಲದಲ್ಲಿ ಸಿಗುತ್ತದೆ ಅಧಿಕಾರ. ಅಂತೂ ಅಷ್ಟೆಲ್ಲ ಕಷ್ಟಪಟ್ಟು ಧರ್ಮಾತ್ಮರಾಗಿದ್ದರೂ ಕೂಡ, ಧರ್ಮದ ನಡೆಯಲ್ಲೇ ನಡೆದಿದ್ದರೂ ಕೂಡ, ಅಷ್ಟೆಲ್ಲ ಕಷ್ಟಪಡುವರೊಂದು ರಾಜ್ಯವನ್ನು ಗಳಿಸಿಕೊಳ್ಳಬೇಕು ಅಂತಂದರೆ ಅಧಿಕಾರವನ್ನು ತಮ್ಮದಾಗಿರುವಂತಹ ಹಕ್ಕಿನಿಂದ ತಮಗೆ ಬರಬೇಕಾಗಿದ್ದಂಥ ಅಧಿಕಾರವನ್ನು ಪಡ್ಕೊಳ್ಳುವುದಕ್ಕಾಗಿ ಅವರು ಎಷ್ಟೆಲ್ಲ ಪಡಿಪಾಟಲನ್ನು ಪಡಬೇಕಾಯಿತು. ಅದಕ್ಕಾಗಿ ಈ ಗಾದೆ ಮಾತು ಇಲ್ಲಿ ಬಳಕೆಯಾಗಿದೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ, ಏನು ಮಾಡಿದರೂ ಕೂಡ ಕೊನೆಗೆ ಅವರಿಗೆ ರಾಜ್ಯ ಸಿಕ್ಕಿತು, ಆದರೆ ಆ ಸಂತೋಷ ಸಿಗಲಿಲ್ಲ. ಅದಕ್ಕಾಗಿ ಇಲ್ಲಿ ಈ ಗಾದೆ ಮಾತನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅಂದರೆ ಕಷ್ಟಪಟ್ಟರೂ ಸರಿಯಾದ ಪ್ರತಿಫಲ ಸಿಗದೆ ವಂಚಿತರಾಗುವ ಭಾಗ್ಯಹೀನರ ಕುರಿತು ಈ ಗಾದೆ ತಿಳಿಸಿಕೊಡುತ್ತದೆ. ಸರಿಯಲ್ಲ? ಮುಂದೆ ಅಕ್ಕಿ ಮೇಲಾಸೆ ನೆಂಟರ ಮೇಲೆ ಪ್ರೀತಿ. ಇದು ಏನನ್ನು ಹೇಳುತ್ತದೆ? ಅತಿ ಆಸೆಯನ್ನು, ಮನುಷ್ಯನ ಅತಿ ಆಸೆಯ ಗುಣವನ್ನಿಲ್ಲಿ ತಿಳಿಸಿಕೊಡ್ತದೆ. ಎಷ್ಟು ಆಸೆ ಅಂದರೆ ಆಸೆಯನ್ನು ಬಿಡಬೇಕು ಅಂತಂದರೂ ಕೂಡ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಗೌತಮ ಬುದ್ಧ ಹೇಳಿದ್ದು ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ. ಒಂದು ರೀತಿಯ ಮನುಷ್ಯನ ಈ ಗಾದೆ ಮಾತು ಅಕ್ಕಿ ನೋಡಿ, ಸರಿಯಾಗಿ ಅರ್ಥೈಸಿಕೊಳ್ಳಿ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ, ಎರಡೂ ಬೇಕು. ಅಕ್ಕಿಯೂ ಬೇಕು, ಅಕ್ಕಿಯೂ ಖಾಲಿ ಆಗಬಾರ್ದು. ಹಾಗಂತ ನೆಂಟರು ಮನೆಗೆ ಬರ್ತಿರಬೇಕು, ನೆಂಟರು ಕೂಡ ಬೇಕು, ಅವರು ಬಾರದಿರಬಾರ್ದು, ಬರಬೇಕು ಅವರು. ಇದು ಹೇಗೆ ಸಾಧ್ಯ ಆಗುತ್ತದೆ? ನಾನಾಗಲೇ ಒಂದು ಉದಾಹರಣೆಯನ್ನು ಹೇಳಿದೆ. ವಿದ್ಯೆ ಕಲಿಯುತ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿ ಒಂದು ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕು. ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕು ಅಂದರೆ ರಾತ್ರಿ ಹಗಲು ಆತ ಏನು ಮಾಡಬೇಕು? ನಿದ್ದೆ ಬಿಟ್ಟು ಓದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಹೌದಲ್ಲ? ಹಾಗೆ ಮಾಡದೆ ಹೋದಲ್ಲಿ, ನಿದ್ದೆ ಬಿಡದೆ ಹೋದಲ್ಲಿ, ಕಷ್ಟಪಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಸುಖ ಸಿಗಲಾರದು. ಇದು ವಿದ್ಯೆಯು ಆಗಬೇಕು, ಈಚೆಯಲ್ಲಿ ನಿದ್ದೆಯು ಸುಖವಾಗಿ ಮಾಡಬೇಕು ಅಂತಂದರೆ ಹೇಗಾಗ್ತದೆ ಒಟ್ಟೊಟ್ಟಿಗೆ? ಇಲ್ಲ. ವಿದ್ಯಾರ್ಥಿ ಸುಖ ಬಯಸಿದರೆ ವಿದ್ಯೆಯನ್ನು ಬಿಡಬೇಕು, ವಿದ್ಯೆಯನ್ನು ಬಯಸಿದರೆ ಸುಖವನ್ನು ತ್ಯಜಿಸಬೇಕು. ಯಾವುದಾದ್ರೂ ಒಂದು ಮಾತ್ರ ಏಕಕಾಲಕ್ಕೆ ಸಾಧ್ಯವಾಗುವುದು, ಎರಡೂ ಕೂಡ ಏಕಕಾಲಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಅಕ್ಕಿಯನ್ನು ಉಳಿಸಿಕೊಳ್ಬೇಕು, ಆಗ ನೆಂಟರು ಬರುವುದಿಲ್ಲ. ನೆಂಟರು ಬರಬೇಕು ಅಂತಂದರೆ ಅಕ್ಕಿ ಖರ್ಚಾಗುತ್ತದೆ, ಹಣ ಒಂದಷ್ಟು ಖರ್ಚಾಗುತ್ತದೆ. ಎರಡು ಏಕಕಾಲಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಮಗೆ ಏನು ಬೇಕು? ಸುಖ ಬೇಕು ಅಂದರೆ ಆ ಸುಖದ ಹಾದಿಯನ್ನು ನಾವು ಹುಡುಕ್ತಾ ಹೋಗಬೇಕು. ಆ ಸಮಯದಲ್ಲಿ ಕಷ್ಟಗಳು ಆದೀತು, ಆದರೆ ಅದನ್ನು ಸಹಿಸಿಕೊಳ್ಳುವಂಥ ತಾಳ್ಮೆ, ಮನೋಭಾವ ನಮ್ಮದಾಗಿರಬೇಕು. ಇದನ್ನು ಈ ಗಾದೆ ಮಾತು ತಿಳಿಸಿಕೊಡುತ್ತದೆ. ಆಕಳು ಕಪ್ಪಾದರೆ ಹಾಲು ಕಪ್ಪೆ ಸುಲಭ ಇದೆ, ಇದನ್ನು ಬರೀಲಿಕ್ಕಾಗ್ತದೆ. ಅಂದರೆ ಮನುಷ್ಯರ ಗುಣ ಸ್ವಭಾವಗಳನ್ನು ಬಾಹ್ಯ ನೋಟದಿಂದಲೇ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಆಕಳು ಕಪ್ಪಾಗಿರ್ಬೋದು, ಆದರೆ ಹಾಲು ಕಪ್ಪಾಗ್ಲಿಕ್ಕೆ ಸಾಧ್ಯ ಉಂಟಾ? ಒಬ್ಬ ಮನುಷ್ಯ ಕಪ್ಪಾಗಿರ್ಬೋದು, ಆದರೆ ಅವನ ಗುಣ ಸ್ವಭಾವಗಳು ಕಪ್ಪಾಗಿರಬೇಕು ಅಂತೇನಿಲ್ಲ, ಕೆಟ್ಟದಾಗಿರಬೇಕು ಅಂತೇನಿಲ್ಲ. ಕಪ್ಪನ್ನು ಸಾಧಾರಣವಾಗಿ ನಾವು ಕೆಟ್ಟದ್ದು ಅಂತಲೇ ಅದು ನಮ್ಮ ತಲೆಯಲ್ಲಿ ಕೂತು ಬಿಟ್ಟಿದೆ, ಸಹಜವಾಗಿ ನಮಗೆ ಆಲೋಚನೆ ಬರುವುದು. ಆದರೆ ಹಾಗಲ್ಲ ಅದರ ಅರ್ಥ. ಆಕಳು ಕಪ್ಪಾದ ತಕ್ಷಣ ಹಾಲು ಕಪ್ಪಾಗಬೇಕು ಅಂತಿಲ್ಲ. ಮನುಷ್ಯ ಬಿಳಿ ಇದ್ದಾನೆ, ಚೆನ್ನಾಗಿ ಸ್ಮಾರ್ಟಾಗಿ ಫೇರ್ ಆಗಿದ್ದಾನೆ ಅಂದ ತಕ್ಷಣ ಭಾರಿ ಒಳ್ಳೆ ಗುಣದವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವನ ಸೌಂದರ್ಯದ ಹಿಂದೆ ಒಂದಷ್ಟು ಕ್ರೌರ್ಯ ಮನೆ ಮಾಡಿರಬಹುದು, ಒಂದಷ್ಟು ಕೆಟ್ಟ ಗುಣಗಳಿರಬಹುದು.
ಹಾಗಂತ ನೋಡೋದಕ್ಕೆ ತುಂಬ ಕಪ್ಪಗಿದ್ದಾನೆ ಅಂತ ಅಂದ ತಕ್ಷಣ ಅವನ ಹೃದಯ ಅಂತರಂಗ ಪರಿಶುದ್ಧವಾಗಿರಬಹುದು. ಇದನ್ನು ಈ ಗಾದೆ ಮಾತು ತಿಳಿಸಿಕೊಡ್ತದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಇದನ್ನೇ ಮೊದಲಿಗೆ ನಾನು ಉದಾಹರಣೆ ಕೊಟ್ಟಿರುವಂಥದ್ದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನಾವು ಊಟ ಮಾಡುವುದು ಬದುಕುವುದಕ್ಕಾಗಿ. ಆರೋಗ್ಯ ಬಯಸುವವನು ಊಟದ ಮಹತ್ವವನ್ನು ಕೂಡ ತಿಳಿದಿರ್ತಾನೆ. ಹಿತಮಿತವಾಗಿ ತಿನ್ನುತ್ತಾನೆ, ಅತಿಯಾಗಿ ತಿಂದು ರೋಗವನ್ನು ಆಹ್ವಾನಿಸಿಕೊಳ್ಳುವುದಿಲ್ಲ. ಹಿತವಾಗಿ ಮಿತವಾಗಿ ತಿಂದರೆ ನಾವು ರೋಗದಿಂದ ಮುಕ್ತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತದೆ, ದೂರವಾಗಿರ್ಲಿಕ್ಕೆ ಸಾಧ್ಯವಾಗುತ್ತದೆ. ಅದರ ಪರಿವೇ ಇಲ್ಲದೆ ನಾಲಿಗೆ ರುಚಿ ಅಂತ ಅಂದುಕೊಂಡು ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತಾ ಹೋದರೆ ಅವನ ಶರೀರ ರೋಗದ ಗೂಡಾಗಿ ಬಿಡ್ತದೆ. ಹಾಗೆ ಮಾತು ಕೂಡ, ನಾವು ಆಡುವ ಮಾತುಗಳು ಇನ್ನೊಬ್ಬರನ್ನು ಉದ್ರೇಕಿಸುವಂತಿರಬಾರದು, ಅವರ ಮನಸ್ಸನ್ನು ನೋಯಿಸುವಂತಿರಬಾರದು. ಆ ಮಾತಿಗೆ ಮಾತು ಸೇರಿದಾಗ ಜಗಳ ಉಂಟಾಗುತ್ತದೆ, ಮನಸ್ತಾಪ ಉಂಟಾಗುತ್ತದೆ. ಹಿತಮಿತದಿಂದ ಮಾತನಾಡುವವರು ಎಲ್ಲರ ಜನಪ್ರಿಯತೆ ಗಳಿಸಿಕೊಳ್ಳುತ್ತಾರೆ. ಹಾಗಾಗಿ ಮಾತು ಗೊತ್ತು ಬೇಕು ನಮಗೆ, ಹೇಗೆ ಮಾತಾಡಬೇಕು, ಯಾರಲ್ಲಿ ಯಾವ ಥರ ಮಾತನಾಡಬೇಕು. ಊಟ ಕೂಡ ಶಿಸ್ತುಬದ್ಧವಾದ ಊಟ ಹೇಗಿರಬೇಕದು ಅದು ಕೂಡ ಗೊತ್ತು ಬೇಕು. ಹಾಗಿದ್ದಾಗ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿರುವ ವಿವೇಕದ ಮಾತುಗಳನ್ನು ಆಡಬಲ್ಲವ ಯಾರಲ್ಲಿಯೂ ಜಗಳ ಮಾಡಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಇದು ಈ ಗಾದೆ ಮಾತಿನ ವಿವರಣೆ. ಊರಿಗೆ ಉಪಕಾರಿ ಮನೆಗೆ ಮಾರಿ, ಸುಲಭ ಇದೆ, ಅದು ಬರ್ಕೊಳ್ಬಹುದು, ನೀವು ನೋಡಿಕೊಳ್ಳಿ. ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಇಳೀತು. ಅದೇನದು? ಎರಡು ಮುಖ ಮಾಡಿರುವಂಥದ್ದು. ಅಂದರೆ ಈ ಮನುಷ್ಯ ಸಮಾಜ ಜೀವಿ, ಸಮಾಜದ ಸ್ವಾಸ್ಥ್ಯಕ್ಕಾಗಿ ಕೌಟುಂಬಿಕ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ. ಹಿಂದೆ ಕುಟುಂಬ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡಿ ಬಾಳುತ್ತಿದ್ದರು. ತಂದೆ ತಾಯಿ, ಅಣ್ಣ ತಮ್ಮಂದಿರು, ಎಲ್ಲ ಮಕ್ಕಳು, ಅವರ ಮರಿಗಳು, ಹೀಗೆ ವಿಭಕ್ತ ಕುಟುಂಬದ ವ್ಯವಸ್ಥೆ ಆಗ ಇತ್ತು, ಹೌದಲ್ಲ? ಅದೇ ಈ ಪರಿಸ್ಥಿತಿ ಕಾಲ ಬದಲಾಗಿದೆ. ಕಾಲ ಬದಲಾದ ಕಾಲದಲ್ಲಿ ಈಗ ಅವಿಭಕ್ತ ಕುಟುಂಬ ವ್ಯವಸ್ಥೆ ನಮ್ಮಲ್ಲಿದೆ. ಯಾವ ಕುಟುಂಬದಲ್ಲಾದರೂ ಹೊಂದಾಣಿಕೆ ಬೇಕು. ದೊಡ್ಡ ಕುಟುಂಬದಲ್ಲಿಯೂ ಸಣ್ಣ ಕುಟುಂಬದಲ್ಲಿಯೂ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಅವಶ್ಯಕ. ಒಬ್ಬೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆಯಾಗಿ ಒಂದು ಕುಟುಂಬದಲ್ಲಿ ಕಂಡ್ರೆ ಅಲ್ಲಿ ಸಂಬಂಧಗಳು ಸರಿ ಹೋಗುವುದಿಲ್ಲ, ಸಾಮರಸ್ಯ ಕಾಣುವುದಿಲ್ಲ. ಒಂದು ಸಂಸಾರದಲ್ಲಿಯೂ ಕೂಡ ಅಷ್ಟೇ, ಗಂಡ ಹೆಂಡತಿ ಕೂಡಿ ಬಾಳಿದರೆ ಸಂಸಾರ ಅನ್ನುವಂಥದ್ದು ಸ್ವರ್ಗ ಸುಖವಾಗಿರ್ತದೆ. ಇದು ಗಂಡ ಒಂದು ಮಾತನಾಡೋದು, ಹೆಂಡತಿ ಒಂದು ಮಾತನಾಡೋದು ಅಂತಾದರೆ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಇಳೀತು ಅಂತ ಅಲ್ಲೇ ಹೇಳ್ತೇವೆ ನಾವು, ಹೌದಾ? ಅಂದರೆ ಗಂಡ ಹೆಂಡತಿ ಅಥವಾ ಮನೆಯಲ್ಲಿರುವ ಸರ್ವ ಸದಸ್ಯರು ಕೂಡ ಒಂದೇ ರೀತಿಯಾಗಿ ತಮ್ಮ ನಡವಳಿಕೆಯನ್ನು ತೋರ್ತಾ ಇರಬೇಕು. ಒಬ್ಬ ಒಂದು ಆಲೋಚನೆ ಮಾಡೋದು, ಇನ್ನೊಂದು ಆಲೋಚನೆ ಮಾಡುವುದು, ಒಬ್ಬರಿಗೆ ಇನ್ನೊಬ್ಬರು ಸಹಮತವನ್ನು ಸೂಚಿಸದೇ ಇರುವುದು. ಒಂದು ರಥ ಚಲಿಸಬೇಕು ಅಂತಾದರೆ ಅದರ ಎರಡೂ ಗಾಲಿಗಳು ಕೂಡ ಸಮಾನಾಂತರವಾಗಿ ಮುಂದಕ್ಕೆ ಚಲಿಸ್ತಾ ಇರಬೇಕು. ಒಂದು ಚಕ್ರ ಒಂದು ಕಡೆಗೆ ಎಳೆಯುವುದು, ಒಂದು ಚಕ್ರ ಇನ್ನೊಂದು ಚಕ್ರ ಮತ್ತೊಂದು ಕಡೆಗೆ ಎಳೆಯುವುದು ಅಂತಾದರೆ ಆ ರಥ ತನ್ನ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿರುವಂತಹ ಕುಟುಂಬಿಕರು ಒಬ್ಬೊಬ್ಬರು ಒಂದೊಂದು ಥರದ ನಿಲುವನ್ನು ಹೊಂದಿದವರು ಅಂತಾದರೆ ಆ ಸಂಸಾರ ಚೆನ್ನಾಗಿ ಸಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಟುಂಬ ಒಡೆಯದೆ ಚೆನ್ನಾಗಿರಬೇಕು ಅಂತಂದರೆ ಬದುಕನ್ನು ಅರ್ಥೈಸಿಕೊಂಡು, ಜೀವನವನ್ನು ಅರ್ಥೈಸಿಕೊಂಡು ಪರಸ್ಪರ ಹೊಂದಾಣಿಕೆಯ ಬದುಕು ಅಲ್ಲಿ ಇರಬೇಕು. ಹಾಗಿದ್ದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ, ಸುಖ ಸಂಸಾರ ಸಾಧ್ಯವಾಗುತ್ತದೆ. ಅಂದರೆ ಎಲ್ಲ ಕಡೆಯೂ ಕೂಡ ಅಷ್ಟೇ, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ಅಷ್ಟೇ ಏಕ ಅಭಿಪ್ರಾಯ ಇರಬೇಕು. ಬಹು ಅಭಿಪ್ರಾಯ ಬಂತು ಅಂತಂದರೆ ಅಲ್ಲಿ ಏನೋ ಸರಿ ಇಲ್ಲ ಅನ್ನುವಂತಹ ನಿಲುವಿಗೆ ಬರಬೇಕಾಗುತ್ತದೆ. ಆಗ ಸಮಸ್ಯೆಗಳು ಉದ್ಭವ ಆಗುತ್ತದೆ. ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಹೇಳಿದ್ರೆ ಸಮಸ್ಯೆ ಉಂಟಾಗುತ್ತದೆ. ಅರ್ಥ ಆಯ್ತಲ್ಲ? ಮುಂದೆ ಚಿನ್ನ ತಿಂದು ಬದುಕಲಾಗುತ್ತಾ? ಬದುಕಲಿಕ್ಕೆ, ಹೊಟ್ಟೆ ತುಂಬಿಕೊಳ್ಳಲಿಕ್ಕೆ ಆಹಾರ ಧಾನ್ಯಗಳು ಬೇಕು. ಆದರೆ ಇವತ್ತಿನ ದಿನಗಳಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಯುವ ರೈತನ ಬಗ್ಗೆ ಗಮನವನ್ನು ಕೊಡದೆ ದುಡ್ಡು ಕೂಡಿಡುವ ಮನಸ್ಥಿತಿ ನಮ್ಮದಾಗಿದೆ. ಬೆಳೆಯನ್ನು ಬೆಳೆಯುವಂಥ ರೈತನಿಗೆ ಗೌರವ ಇಲ್ಲ, ಮನ್ನಣೆ ಇಲ್ಲ. ಅವ ಕಷ್ಟ ಸಾಲ ಸೋಲ ಮಾಡಿಕೊಂಡು ಕೊನೆಗೆ ಮಾಡಿದ ಸಾಲಕ್ಕೆ ಗತಿ ಇಲ್ಲದೆ ಇದ್ದಾಗ ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕಾದ ಪರಿಸ್ಥಿತಿ ಇವತ್ತಿನದ್ದು.
ಶ್ರೀಮಂತರು ಇವತ್ತು ಅಥವಾ ಶ್ರೀಮಂತರಿಗೆ ಇವತ್ತು ಜನ ಮನ್ನಣೆಯನ್ನು ಕೊಡ್ತಾರೆ, ಮಣೆಯನ್ನು ಹಾಕುತ್ತಾರೆ. ಕಾಲ ಇವತ್ತು ಅವರದಾಗಿ ಬಿಟ್ಟಿದೆ. ಹಾಗಂತ ನಾವು ತಿಂದು ಏನನ್ನು ಬದುಕುವುದು? ನಾವೇನಾದರೂ ಬದುಕಬೇಕು, ಇವತ್ತು ಬದುಕ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣೀಕರ್ತರಾದವರು ಯಾರು? ಒಬ್ಬ ರೈತ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಬೆಳೆ ಬೆಳೀತಾನೆ. ಆ ಬೆಳೆಯನ್ನು ನಾವು ತಾನೇ ತಿಂದು ಬದುಕ್ತಾ ಇರುವಂಥದ್ದು. ಶ್ರೀಮಂತನಲ್ಲಿರುವಂಥ ಹಣವನ್ನು ತಿಂದು ನಾವು ಚಿನ್ನವನ್ನು ತಿಂದು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ವೈಭವವನ್ನು ಕೊಡಬಲ್ಲದು, ಜೀವನವನ್ನು ಕೊಡಲಾರದು, ಜೀವವನ್ನು ಕೊಡಲಾರದು. ಈ ಅರ್ಥವನ್ನು ಗಾದೆ ಮಾತು ತುಂಬಿಕೊಡ್ತದೆ. ಚಿನ್ನವನ್ನು ತಿಂದು ಅಷ್ಟಕ್ಕೂ ಕೊನೆಗೂ ಕೂಡ ಇದು ಹೇಳುವುದೇನನ್ನು, ಜೀವನವನ್ನು ನಡೆಸಬೇಕಾದ್ರೆ, ಜೀವವನ್ನು ಉಳಿಸಬೇಕಾದ್ರೆ ಆಹಾರವನ್ನು ತಿನ್ನಬೇಕೇ ಹೊರತು ಬೇಕಾದಷ್ಟು ಚಿನ್ನಾಭರಣ ಇದ್ದರೆ ಚಿನ್ನವನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಣ ಕೊಟ್ಟು ತರಲಿಕ್ಕಾದರೂ ಅಂಗಡಿಯಲ್ಲಿ ಬೇಳೆಕಾಳುಗಳು ಬೇಕಲ್ವಾ? ಬೇಳೆಕಾಳುಗಳೇ ಇಲ್ಲ ಒಬ್ಬನಲ್ಲಿ, ಬೇಕಾದಷ್ಟು ಚಿನ್ನಾಭರಣ ಉಂಟು. ಚಿನ್ನಾಭರಣವನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದಾ? ಇಲ್ಲ ಅಲ್ವಾ? ಅದಕ್ಕಾಗಿ ಈ ಗಾದೆ ಮಾತು ಬಳಕೆಯಾಗಿದೆ. ತುಂಬಿದ ಕೊಡಕು ತುಳುಕುವುದಿಲ್ಲ. ಅತ್ಯಂತ ಸೌಜನ್ಯದ ನಡವಳಿಕೆಗಳು ಮನುಷ್ಯನಲ್ಲಿ ಇರಬೇಕು ಅನ್ನುವಂಥದ್ದನ್ನು ಈ ಗಾದೆ ಮಾತು ತಿಳಿಸಿಕೊಡ್ತದೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಅದು ಆಗಲೇ ಹೇಳಿತಲ್ಲ, ಏನು ಯಾವುದು ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಆ ಅರ್ಥವುಳ್ಳಂಥ ಗಾದೆ ಮಾತು. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂದರೆ ಬಿಳಿಯಾಗಿರುವುದೆಲ್ಲ ಹಾಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಳ್ಳಿ ಗಿಡಗಳು ಹಾಲನ್ನು ಸುರಿಸ್ತವೆ, ಅದರ ಹಾಲು ಬಿಳಿಯಾಗಿರ್ತದೆ, ಅದು ವಿಷ, ಅದನ್ನು ಕುಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಬಿಳಿ ಸುಣ್ಣದ ನೀರು ಬಿಳಿ, ಕುಡಿಲಿಕ್ಕಾಗೋದಿಲ್ಲ. ಹಾಗಾಗಿ ಬಿಳಿ ಇರುವುದೆಲ್ಲ ಹಾಲಲ್ಲ. ಅಂದರೆ ಮನುಷ್ಯ ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ ಅಂತಂದ ತಕ್ಷಣ ಆತ ಬಿಳಿಯಾಗಿ ಚೆನ್ನಾಗಿದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ ಅಂದ ತಕ್ಷಣ ಅವ ಒಳ್ಳೆಯ ನಡವಳಿಕೆಯನ್ನು ಹೊಂದಿದವನು ಅಂತ ಆಗಬೇಕಾದ್ದಿಲ್ಲ. ಅದನ್ನು ಈ ಗಾದೆ ಮಾತು ಸೂಚಿಸ್ತದೆ. ಮಾಡಿದ್ದುಣ್ಣು ಮಹಾರಾಯ. ನಾವು ತಪ್ಪು ಮಾಡಿದರೆ ನಾವೇ ಅದನ್ನು ಅನುಭವಿಸಬೇಕು. ಹಾಗಾಗಿ ಕೆಟ್ಟ ಕೆಲಸಗಳನ್ನು ಮಾಡೋ ಮುಂಚೆ ಆಲೋಚಿಸಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ಕಳ್ಳತನವನ್ನು ಮಾಡ್ತಾನೆ, ಸ್ವಲ್ಪ ದಿನ ಬದುಕ್ತಾನೆ, ಆರಾಮದಲ್ಲಿ ಬದುಕ್ತಾನೆ, ಚೆನ್ನಾಗಿ ಮೈ ಕೈ ಬಗ್ಗಿಸಿ ದುಡಿಲಿಕ್ಕೆ ಅವನಿಗೆ ಆಗೋದಿಲ್ಲ, ಉದಾಸೀನ, ಕಷ್ಟಪಟ್ಟು ದುಡಿಯಲಾರ, ಸುಖವಾಗಿ ಉಣಬೇಕು ಅಂತ ಅವನ ಆಲೋಚನೆ. ಅದಕ್ಕಾಗಿ ಕಳ್ಳತನವನ್ನು ಮಾಡ್ತಾನೆ, ಸ್ವಲ್ಪ ದಿನ ಚೆನ್ನಾಗಿ ಬದುಕ್ತಾನವ. ಆದರೆ ಒಂದಲ್ಲ ಒಂದು ದಿನ ಅನ್ಯಾಯ ಯಾವತ್ತಿದ್ದು ಸಿಕ್ಕಿ ಬಿದ್ದೇ ಬೀಳುತ್ತದೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಎಂದಿಗೂ ಜಯ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಕಳ್ಳ ಆರಂಭದಲ್ಲಿ ಸುಖವಾಗಿದ್ದರು, ಕೊನೆಗೊಂದು ಕ್ಷಣ ಒಂದು ಸಂದರ್ಭದಲ್ಲಿ ಆತ ಸಿಕ್ಕಿ ಬೀಳಬೇಕಾದ ಪರಿಸ್ಥಿತಿ ಬಂದಾಗ ಸಿಕ್ಕಿ ಬೀಳ್ತಾನೆ. ಪೊಲೀಸರ ಆತಿಥ್ಯವನ್ನು ಪಡ್ಕೊಳ್ತಾನೆ, ಬಂಧನದಲ್ಲಿ ಕೊಳಿಬೇಕಾಗ್ತದೆ. ಏನು ಮಾಡಿದ್ನೋ ಅದನ್ನು ಉಣ್ಣುತ್ತಾನೆ ಅಲ್ಲಿ, ಹೌದಲ್ಲ? ಅಂದರೆ ಅನ್ಯಾಯವನ್ನು ಮಾಡಿದವ ಅನ್ಯಾಯವನ್ನು ಅನುಭವಿಸ್ತಾನೆ. ಉಪ್ಪು ತಿಂದವ ನೀರು ಕುಡಿಲೇಬೇಕು ಅಂತೇಳಿ ಹೇಳುತ್ತೇವಲ್ಲ, ಆ ಥರ. ಮುಂದೆ ನೋಡಿ, ತಾಳಿದವನು ಬಾಳಿಯಾನು. ತಾಳ್ಮೆ ಬೇಕು. ತಾಳ್ಮೆಯಿಂದ ಬದುಕಿದರೆ ಚೆನ್ನಾಗಿರುವಂಥ ಭವಿಷ್ಯವನ್ನು ಕಾಣುವುದಕ್ಕೆ ಸಾಧ್ಯತೆ ಇದೆ. ಇವತ್ತು ಗಿಡ ನೆಟ್ಟು ನಾಳೆ ಅದರಲ್ಲಿ ಹೂ ಹಣ್ಣು ಕಾಯಿಯಾಗಿ ನಾನು ತಿನ್ನಬೇಕು ಅಂತಂದರೆ ತಾಳ್ಮೆಯೇ ಇಲ್ಲದೆ, ಇವತ್ತು ಗಿಡ ನೆಟ್ಟದ್ದು ಒಂದಷ್ಟು ದಿನ ಬೇಕು, ಅದು ಬೆಳೆದು ದೊಡ್ಡದಾಗಿ ಹೂ ಹಣ್ಣು ಕಾಯಿ ಕೊಡೋದಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಆ ತಾಳ್ಮೆ ಇಲ್ಲದವ ಬದುಕಲಿಕ್ಕೆ ಅನರ್ಹನಾಗಿರ್ತಾನೆ. ಇದನ್ನು ಹೇಳುತ್ತದೆ ಈ ಗಾದೆ ಮಾತು. ವಿವರಣೆ ಮುಂದಕ್ಕೆ ನೀವು ಅದನ್ನು ಬರೀತಾ ಹೋಗಬೇಕು. ಮಾತು ಬೆಳ್ಳಿ ಮೌನ ಬಂಗಾರ, ತುಂಬ ಸರಳವಾಗಿರುವಂತಹ ಗಾದೆ ಮಾತದು. ಅಂದರೆ ಮಾತು ಅಮೂಲ್ಯವಾದದ್ದು, ಎಷ್ಟು ಬೇಕೋ ಅಷ್ಟೇ ಮಾತನಾಡುವಂಥದ್ದು. ಮೌನವಾಗಿರುವವರಿಗೆ ಮಾತು ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಮೌನವಾಗಿ ತಮ್ಮ ಕೆಲಸಗಳನ್ನು ಮಾತಾಡ್ತಾರೆ. ಅತ್ಯಂತ ಹೆಚ್ಚು ಪಟಪಟ ಅಂತೇಳಿ ಹೇಳಿ ಮಾತಾಡ್ತಾ ಇರುವವರು ಎಲ್ಲರೂ ಭಾರಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳುವುದಿಲ್ಲ. ಮೌನವಾಗಿದ್ದುಕೊಂಡೇ ಕೆಲಸವನ್ನು ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡುವುದಕ್ಕೆ ಸಾಧ್ಯತೆ ಇದೆ. ಒಮ್ಮೊಮ್ಮೆ ಮಾತು ಜಗಳಕ್ಕೆ ತುಂಬಿದ ಸಂಸಾರದಲ್ಲಿ ಮಾತುಕತೆ ಹೆಚ್ಚಾಗಿಯೇ ಒಮ್ಮೊಮ್ಮೆ ಮಾತು ವಿಪರೀತಕ್ಕೆ ಹೋಗಿಯೇ ಅದು ತಾರಕಕ್ಕೆ ಹೋಗಿ ಅಲ್ಲಿ ಅನರ್ಥಗಳು ಸಂಭವಿಸ್ತವೆ. ಆ ಮಾತುಗಳು ಜಗಳಕ್ಕೆ ಕಾರಣವಾಗುತ್ತದೆ ಅಂತ ಇದ್ದಾಗ ಮಾತು ಮೌನವಾಗಬೇಕು. ಮಾತನಾಡದೆ ಮೌನವಾಗಿದ್ದಾಗ ಎಲ್ಲವೂ ಒಂದು ಹಂತಕ್ಕೆ ಬಂದು ಸರಿಯಾಗಿ ಬಿಡ್ತದೆ. ಮಾತಿಗೆ ಮಾತು ಸೇರಿಸಿದರೆ
ಕೈಗೆ ಕೈ ಸೇರಿದರೆ ಚಪ್ಪಾಳೆ ಆಗುತ್ತದೆ, ಮಾತಿಗೆ ಮಾತು ಬೆರೆಸ್ತಾ ಹೋದರೆ ಜಗಳಕ್ಕೆ ಕಾರಣವಾಗುತ್ತದೆ, ಕಲಹಕ್ಕೆ ನಾಂದಿಯಾಗುತ್ತದೆ ಅದು. ಹಾಗಾಗಿ ಮಾತು ಬೆಳ್ಳಿ, ಮೌನ ಅತ್ಯಂತ ಬಂಗಾರ. ಆಳಾಗಬಲ್ಲವನ ಅರಸನಾಗುವ, ಅತ್ಯಂತ ಸರಳವಾದ ಗಾದೆ ಮಾತಿದು, ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. ಅರಸನಾಗುವ ಯೋಗ್ಯತೆಯನ್ನು ಪಡ್ಕೊಳ್ಬೇಕಾದ್ರೆ ಮೊದಲು ಆತ ಆಳಾಗಬೇಕು, ಕಷ್ಟಪಟ್ಟು ದುಡಿದು ಗೊತ್ತಿರಬೇಕು ಅವನಿಗೆ. ಹಾಗಿಲ್ಲದೆ ಹೋದಲ್ಲಿ ಅವ ಅರಸನಾಗುವ ಯೋಗ್ಯತೆಯನ್ನು ಪಡ್ಕೊಳ್ಳಲಾರ. ಸುಖದಲ್ಲಿ ಯಾವುದು ಕೂಡ ಕಷ್ಟ ನಷ್ಟಗಳು ಅರಿವಾಗುವುದಿಲ್ಲ. ಸುಖದಲ್ಲಿ ಇರುವವನು ಆ ಸುಖದ ಸ್ಥಿತಿಗೆ ಬಂದದ್ದು ಹೇಗೆ ಬಂದವನಾಗಿರಬೇಕು. ಒಂದು ಕಾಲದಲ್ಲಿ ಆತ ಆಳಾಗಿ ದುಡಿದು ಕಷ್ಟಪಟ್ಟು ಆಮೇಲೆ ಸುಖದ ಹಾದಿಯನ್ನು ಪಡ್ಕೊಂಡು ಅರಸನಾಗುವ ಯೋಗ್ಯತೆಯನ್ನು ಪಡ್ಕೊಂಡಿರ್ತಾನೆ. ಹಾಗಿದ್ದವ ಮಾತ್ರ ಚೆನ್ನಾಗಿ ಬದುಕ್ತಾನೆ, ಚೆನ್ನಾಗಿ ಆ ಬದುಕನ್ನು ಬಾಳುತ್ತಾನೆ. ಆಳಾಗಿ ದುಡಿದಾಗ ಮಾತ್ರ ಅದರ ಮಹತ್ವ ತಿಳಿತದೆ, ಅವ ಒಳ್ಳೆಯ ಅರಸನಾಗುವ ಯೋಗ್ಯತೆಯನ್ನು ಪಡ್ಕೊಳ್ತಾನೆ. ಇದೆಲ್ಲ ನಿಮಗೆ ಕೆಲಸ ಕನ್ನಡದಲ್ಲಿ ಇದಿಷ್ಟು ಕೆಲಸಗಳನ್ನು ನೀವು ಮಾಡಬೇಕು. ಈ ಗಾದೆ ಮಾತುಗಳ ಅರ್ಥವನ್ನು ತಿಳಿಸಿಕೊಟ್ಟಿದ್ದೇನೆ, ಎಲ್ಲ ಗಾದೆ ಮಾತುಗಳದ್ದು. ಅದರ ಮುಂದಿನ ವಿವರಣೆಗಳನ್ನು ನೀವು ತಿಳ್ಕೊಳ್ತಾ ಅದಕ್ಕೆ ಬೇಕಾದ ಹೇಗೆ ವಿವರಿಸಿ ಬರೀಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ನೀವು ಮುಂದಕ್ಕೆ ಮನೆ ಕೆಲಸ ಹೋಮ್ವರ್ಕ್ ಥರ ನೀವು ಅದನ್ನು ಮಾಡ್ತಾ ಹೋಗಬೇಕು. ನಿಮಗಿಲ್ಲಿ ವರ್ಕ್ ಬುಕ್ಕಲ್ಲಿ ಕೆಲಸ ಕೊಟ್ಟಿದ್ದಾರೆ, 5 ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ. 5 ಗಾದೆ ಮಾತುಗಳನ್ನು ಬರೆಯುವುದಕ್ಕಲ್ಲಿ ಸ್ಥಳವನ್ನು ಕೂಡ ಬಿಟ್ಟಿದ್ದಾರೆ. ಅಷ್ಟು ಗಾದೆ ಮಾತುಗಳ ವಿವರಣೆಯನ್ನು ಅಲ್ಲಿ ನೀವು ಯಾವುದಾದ್ರೂ 5 ಗಾದೆ ಮಾತುಗಳನ್ನು ತಗೊಳ್ಳಿ, ಏನು ತೊಂದರೆ ಇಲ್ಲ. ಅಲ್ಲಿ 10-15 ಪಟ್ಟಿ ಕೊಟ್ಟಿದ್ದಾರಲ್ಲ, ಈಗಾಗಲೇ ಓದಿ ಅರ್ಥ ಹೇಳಿದ್ನಲ್ಲ ನಾನು, ಅದರಲ್ಲಿ ಯಾವುದಾದ್ರೂ 5 ಗಾದೆ ಮಾತುಗಳನ್ನು ಆಯ್ಕೆ ಮಾಡಿಕೊಂಡು ಬರೆಯಿರಿ. ಮುಂದೆ ಪ್ರಬಂಧ ರಚನೆ, ಇದು ಕೂಡ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳುವಂತಹ ಪ್ರಶ್ನೆ. ಗಾದೆ ಮಾತುಗಳು 4 ಮಾರ್ಕಿಗೆ ಬರ್ತದೆ, ಪ್ರಬಂಧ 5 ಅಂಕಕ್ಕೆ ಬರುವಂಥದ್ದು. ಪ್ರಬಂಧವನ್ನು ಕೂಡ ನೀವು ಈಗಾಗಲೇ ಬರೆದಿದ್ದೀರಿ. ಪ್ರಬಂಧವನ್ನು ಬರೆಯುವುದಕ್ಕೆ ಒಂದು ಕ್ರಮ, ರೀತಿ, ನಿಯಮ ಅನ್ನುವಂಥದ್ದಿದೆ. ಒಟ್ಟು ಬರೀಲಿಕ್ಕಾಗೋದಿಲ್ಲ, ಒಟ್ಟು ವಿಷಯ ಸಿಕ್ಕಿತು ಅಂತ ಒಟ್ಟು ಬರೀಲಿಕ್ಕಾಗೋದಿಲ್ಲ. ಇಲ್ಲಿಯೂ ಕೂಡ ಹಾಗೆ ಪ್ರಬಂಧಕ್ಕೆ ಕೊಟ್ಟ ಟಾಪಿಕ್, ವಿಷಯ ಅರ್ಥ ಮಾಡಿಕೊಳ್ಬೇಕು. ವಿಷಯ ಸಿಕ್ಕಿತು ಅಂದ ತಕ್ಷಣ ಬರೀಲಿಕ್ಕೆ ಹೋಗುವುದಲ್ಲ, ಪೆನ್ ಪೇಪರ್ ತಗೊಂಡು ಆ ವಿಷಯಕ್ಕೆ ಸಂಗ್ರಹ ಆಗಬೇಕು. ಏನು ವಿಷಯ ಉಂಟು, ಮಾಹಿತಿ ಸಂಗ್ರಹ ಆಗಬೇಕು. ಮಾಹಿತಿ ಸಂಗ್ರಹ ಆಗಬೇಕು. ಅದಕ್ಕೆ ಏನೆಲ್ಲ ವಿಷಯಗಳನ್ನು ನಾನು ಸೇರಿಸ್ತಾ ಹೋಗ್ಬೋದು, ಯಾವುದಾದ ಮೇಲೆ ಯಾವುದು ಬರಿತಾ ಹೋಗ್ಬೋದು, ಇದರ ಮಾಹಿತಿಯನ್ನು ಕಲೆ ಹಾಕಿದ ಮೇಲೆ ಮತ್ತೆ ಪ್ರಬಂಧ ರಚನೆಗೆ ತೊಡಗಿಕೊಳ್ಬೇಕು. ಇಲ್ಲಿ ಕೂಡ ಹಾಗೆ ಪ್ರಬಂಧ ರಚನೆಯಲ್ಲಿ ಆರಂಭದಲ್ಲಿ ಒಂದು ಇಂಟ್ರೊಡಕ್ಷನ್, ಪೀಠಿಕೆ ಅಂತ ಹೇಳ್ತೇವೆ. ಯಾವುದೇ ಪ್ರಬಂಧವನ್ನು ಕೊಟ್ಟಾಗ ಅದಕ್ಕೊಂದು ಇಂಟ್ರೊಡಕ್ಷನ್ ಅತ್ಯಂತ ಅಗತ್ಯ. ಆ ಇಂಟ್ರೊಡಕ್ಷನ್ ನೀವು ಬರೀಬೇಕು. ಆ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ನೇರವಾಗಿ ವಿಷಯಕ್ಕೆ ಧಾವಿಸುವುದು ಸರಿಯಾಗುವುದಿಲ್ಲ. ಆ ವಿಷಯಕ್ಕೆ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಪೀಠಿಕೆ ಹಾಕಬೇಕು. ಆ ಪೀಠಿಕೆಯನ್ನು ಹಾಕಿ ಆಮೇಲೆ ನೀವು ವಿಷಯಕ್ಕೆ ಬರಬೇಕು. ಆಮೇಲೆ ಮಧ್ಯದಲ್ಲಿ ಮತ್ತೆ ಒಂದು ಪ್ಯಾರಾಗ್ರಾಫ್ ಪೀಠಿಕೆಯನ್ನು ಬರೆದು ಆನಂತರದಲ್ಲಿ 2ನೇ ಪ್ಯಾರಾಗ್ರಾಫಿನಲ್ಲಿ ವಿಷಯದ ವಿಸ್ತರಣೆ ಮಾಡ್ತಾ ಹೋಗಬೇಕು. ಯಾವುದೋ ಒಂದು ವಿಷಯ, ಅದರ ಒಳಿತು ಕೆಡುಕು, ಹಾನಿ ನಷ್ಟ, ಎಲ್ಲವೂ ವಿಷಯಗಳನ್ನು ನೀವೇನು ಸಂಗ್ರಹ ಮಾಡಿದ್ದೀರೋ ಅದನ್ನು ವಿಷಯ ವಿಸ್ತರಣೆಯಲ್ಲಿ ಬರಿತಾ ಹೋಗಬೇಕು. ಆನಂತರ ಕೊನೆಯಲ್ಲಿ ಮುಕ್ತಾಯ. ಪ್ರಬಂಧ ಒಂದು ಎಂಡಿಗೆ ಬರ್ತದೆ, ಸಡನ್ ಫುಲ್ ಸ್ಟಾಪ್ ಹಾಕುವುದಲ್ಲ, ಅದೊಂದು ಎಂಡಿಗೆ ಬರಬೇಕು. ವಿಷಯವನ್ನು ಮುಕ್ತಾಯಗೊಳಿಸಬೇಕು. ವಿಷಯವನ್ನು ನೀವೇನು ವಿಷಯ ವಿಸ್ತರಣೆಯಲ್ಲಿ ಬರೆದಿದ್ದೀರೋ ಅದರೊಂದು ಸಮ್ಮಪ್ ಮಾಡಬೇಕು. ಅದರ ಒಳಿತು ಕೆಡುಕುಗಳನ್ನೆಲ್ಲ ನೀವು ಚರ್ಚೆ ಮಾಡಬೇಕು. ಅದು ವಿಷಯದ ಮುಕ್ತಾಯವಾಗುತ್ತದೆ. ಇಲ್ಲಿ ಅದನ್ನೇ ನನಗೇನು ಹೇಳಿದ್ನೋ ಅದನ್ನೇ ಇಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಒಂದು ಒಂದನ್ನು ಕುರಿತು ನಮ್ಮ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಲಿಖಿತ ಸಾಹಿತ್ಯದ ಒಂದು ಪ್ರಕಾರಕ್ಕೆ ಪ್ರಬಂಧ ರಚನೆ ಎನ್ನುತ್ತಾರೆ. ಬರವಣಿಗೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುವತ್ತ ನಡೆಸುವ ಸತತ ಪ್ರಯತ್ನ. ಬರೆಯುತ್ತಾ ಹೋದಂತೆ ಪ್ರಬಂಧ ರಚನಾ ಸಾಮರ್ಥ್ಯವು ವೃದ್ಧಿಗೊಳ್ಳುತ್ತಾ ಹೋಗುತ್ತದೆ. ಪ್ರಬಂಧದಲ್ಲಿ ವಿಚಾರದ ಏಕತೆ, ಕ್ರಮಬದ್ಧತೆ, ವಿಚಾರ ಸಂಗ್ರಹ, ಸರಳ ಶೈಲಿ, ವೈಯಕ್ತಿಕತೆ, ಸೂಕ್ತವಾದ ವಿಷಯ ನಿರೂಪಣೆ, ಅವುಗಳ ತಾರ್ಕಿಕ ಜೋಡಣೆ ಮತ್ತು ಪ್ರಭಾವಶಾಲಿಯಾದ ಸರಳ ಶೈಲಿ ಇರಬೇಕು. ನೋಡಿ ಅಲ್ಲಿ ಅಂದರೆ ಪ್ರಬಂಧದಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಏಕತೆ ಇರಬೇಕು, ಅಂದರೆ ನೀವು ಯಾವುದೋ ವಿಷಯಕ್ಕೆ ಏಕತೆ ಅಂತ ಹೇಳಿದರೆ
ಒಗ್ಗೂಡುವುದು ಅಂದರೆ ಒಂದು ವಿಷಯದಲ್ಲಿ, ಒಂದು ಪ್ರಬಂಧದ ವಿಷಯದಲ್ಲಿ ಒಂದೇ ವಿಚಾರವಾಗಿರಬೇಕು. ಅಲ್ಲಿ ಕೊಟ್ಟ ವಿಷಯ ಒಂದು, ನೀವು ಬರಿತಾ ಇರೋದು ಇನ್ನೊಂದು ವಿಷಯ. ಹಾಗಾಗಬಾರ್ದು. ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಕ್ರಮಬದ್ಧತೆ ಇರಬೇಕು, ಸರಳವಾದ ಶೈಲಿ ಇರಬೇಕು, ಸರಿಯಾದ ನಿರೂಪಣೆಯನ್ನು ಕೊಡ್ತಾ ಹೋಗಬೇಕು. ನೀವು ಹೇಳ್ತಾ ಇರುವಂಥ ವಿಷಯ ಯಾಕೆ ಸರಿ, ಯಾಕೆ ತಪ್ಪು ಅನ್ನುವಂಥ ತಾರ್ಕಿಕ ಜೋಡಣೆ ಇರಬೇಕು. ಇದಿಷ್ಟು ಪ್ರಬಂಧದ ಬರೆಯುವ ಕ್ರಮ ಹೇಳ್ತಾರೆ. ಪ್ರಬಂಧ ರಚನೆ ಹಂತಗಳನ್ನು ಈ ರೀತಿ ಹೇಳಬಹುದು. ವಿಷಯದ ಆಯ್ಕೆ ನಾನಾಗಲೇ ಹೇಳಿದೆ. ವಿಷಯದ ವಿಶ್ಲೇಷಣೆ, ಅದನ್ನು ತಿಳಿಸಿದೆ ನಾನಾಗ. ವಿಷಯದ ವಿಶ್ಲೇಷಣೆ, ವಿಷಯ ವಿಸ್ತಾರ, ಕ್ರೋಢೀಕರಿಸಿಕೊಳ್ಬೇಕು. ಅದರದೊಂದು ರಫ್ ಕಾಪಿ, ಕರಡು ಪ್ರತಿ ರಚನೆ ಹೇಳಿದೊಂದು ರಫ್ ಕಾಪಿ ಮೊದಲು ಮಾಡಿಕೊಳ್ಬೇಕು. ಅಂದರೆ ರಫ್ ಕಾಪಿ ಮಾಡಿಕೊಂಡಾಗ ಏನಾಗುತ್ತದೆ, ಅಲ್ಲಿ ಯಾವುದೇ ತಪ್ಪಿದರೆ ನಿಮಗೆ ಮತ್ತೆ ತಿದ್ದಿಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೇನೋ ವಿಷಯ ಸಿಕ್ಕಿತು ಅಲ್ಲಿ ಸೇರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ರಫ್ ಮಾಡಿಕೊಳ್ಬೇಕು. ಆಮೇಲೆ ಪುನರಾವರ್ತನೆ ಮತ್ತು ಅಂತಿಮ ಪ್ರತಿರಚನೆ. ಪ್ರಬಂಧವು ಪೀಠಿಕೆ, ಒಡಲು ಮತ್ತು ಉಪಸಂಹಾರಗಳೆಂಬ ಉಪಾಂಗಗಳನ್ನು ಒಳಗೊಂಡಿರುತ್ತದೆ. ಅಂದರೆ ನೀವೊಂದು ಪ್ರಬಂಧವನ್ನು ಬರೆಯುವ ಕ್ರಮ ಹೇಗೆ, ಮೊದಲಿಗೆ ಒಂದು ಪೀಠಿಕೆ, ಸೈಡ್ ಹೆಡ್ಡಿಂಗ್ ಪೀಠಿಕೆ, ಆಮೇಲೆ ಪ್ರಬಂಧದ ಒಡಲು, ನಾನಾಗಲೇ ಹೇಳಿದೆ ವಿಷಯ ವಿಸ್ತರಣೆ ಅಂತ ಸಹ ಬರೀಬಹುದು. ಆಮೇಲೆ ಕೊನೆಗೆ ಮುಕ್ತಾಯ ಅಂದರೆ ಉಪಸಂಹಾರ, ಲಾಸ್ಟ್ ಎಂಡ್ ಮಾಡೋದು. ಇಡೀ ಪ್ರಬಂಧಕ್ಕೆ ಒಂದು ಪ್ಯಾರಾಗ್ರಾಫಲ್ಲಿ ನೀವು ಸಮ್ ಅಪ್ ಮಾಡಬೇಕು. ಪ್ರಬಂಧಕ್ಕೆ ನಿಮ್ಮದೇ ಆದಂಥ ವೈಯಕ್ತಿಕ ಅಭಿಪ್ರಾಯ ಇರ್ತದೆ, ಹೌದಾ? ಅದನ್ನು ನೀವಲ್ಲಿ ಆ ಮುಕ್ತಾಯದ ಹಂತದಲ್ಲಿ ನಿಮ್ಮ ಅಭಿಪ್ರಾಯವನ್ನು ದಾಖಲಿಸಬೇಕು. ವಾಕ್ಯವೃಂದವು ಒಂದೇ ವಿಷಯ ಬಿಂದುವಿನ ಸುತ್ತ ಹೆಣೆದ ಅನೇಕ ವಾಕ್ಯಗಳನ್ನು ಹೊಂದಿರುತ್ತವೆ. ಬರೆಯಬೇಕಾದ ವಿಷಯವನ್ನು ಅನುಸರಿಸಿ ವಾಕ್ಯವೃಂದವನ್ನು ಚಿಕ್ಕದು ದೊಡ್ಡದು ಮಾಡಬಹುದು. ಅಲ್ಲಲ್ಲಿ ಸೂಕ್ತಿಗಳು, ಗಾದೆಗಳು, ಉದ್ಧರಣೆಗಳಿದ್ದರೆ ಓದುಗರಿಗೆ ಇಷ್ಟವಾಗುತ್ತದೆ. ಒಂದು ಪ್ಯಾರಾಗ್ರಾಫ್ನ ಮೊದಲ ವಾಕ್ಯವು ವಿಷಯವನ್ನು ಪ್ರಾರಂಭಿಸಿದರೆ ಕೊನೆಯ ವಾಕ್ಯವು ಆ ವಿಷಯವನ್ನು ಉಪಸಂಹಾರ ಮಾಡುತ್ತದೆ. ಅಂದರೆ ನೀವು ಒಂದು ಪ್ರಬಂಧವನ್ನು ಬರೆಯುವಾಗ ಅಲ್ಲಿ ಕೆಲವೊಂದಷ್ಟು ಗಾದೆ ಮಾತುಗಳು ಅಥವಾ ಇನ್ಯಾರೋ ಹೇಳಿದ ಸೇಯಿಂಗ್ಸ್, ಸ್ಟೇಟ್ಮೆಂಟ್ಗಳು ಅದೆಲ್ಲವನ್ನು ತಂದು ಇಲ್ಲಿ ಹಾಕಿದಾಗ ಕೆಲವೊಂದು ಕವನಗಳನ್ನು ಹಾಕಲಿಕ್ಕಾಗ್ತದೆ, ಯಾರೋ ಹೇಳಿದಂಥ ಒಂದು ಮಾತುಗಳನ್ನು ಹಾಕಲಿಕ್ಕಾಗ್ತದೆ. ಅದನ್ನು ಹಾಕಿದಾಗ ಪ್ರಬಂಧಕ್ಕೆ ಮತ್ತಷ್ಟು ವೆಯ್ಟೇಜ್ ಬರ್ತದೆ ಅಂತ, ಪ್ರಬಂಧಕ್ಕೆ ಮತ್ತಷ್ಟು ತೂಕ ಬರ್ತದೆ ಅಂತೆಲ್ಲ ಹೇಳ್ತಿರಲ್ಲ, ಹಾಗೆ ಇದ್ದಾಗ ನಿಮ್ಮ ಪ್ರಬಂಧಕ್ಕೆ ಅಂಕಗಳು ಜಾಸ್ತಿ ಲಭ್ಯ ಸಿಗುತ್ತದೆ. ಅರ್ಥ ಆಯ್ತಲ್ಲ? ಆ ಥರ ನೀವು ಪ್ರಬಂಧವನ್ನು ಬರೀತಾ ಹೋಗಬೇಕು. ಇಲ್ಲಿ ಪ್ರಬಂಧವನ್ನು ಬರೆಯುವ ಕ್ರಮವನ್ನು ಮಾತ್ರ ಹೇಳಿದೆ. ಪ್ರಬಂಧ ಬರೆಯುವ ಕೆಲಸ ಮತ್ತೆ ಪುನಃ ಇದು ನಿಮಗೆ ಹೋಮ್ವರ್ಕ್, ಇದು ಮನೆ ಕೆಲಸ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ, ಇಲ್ಲೊಂದಷ್ಟು ಪ್ರಬಂಧದ ಪಟ್ಟಿಯನ್ನು ಕೊಟ್ಟಿದ್ದಾರೆ, 12 ಪ್ರಬಂಧಗಳು. ಇಷ್ಟೇ ಪ್ರಬಂಧಗಳ ಒಳಗಡೆ ಎಕ್ಸಾಮಿಗೂ ಕೂಡ ನಿಮಗೆ ಕೊಡ್ತಾರೆ. ಇದನ್ನು ಚೆನ್ನಾಗಿ ಓದಿಕೊಂಡ್ರಾಯಿತು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಅತಿವೃಷ್ಟಿ ಅತಿಯಾದ ಮಳೆ, ಅನಾವೃಷ್ಟಿ ಮಳೆ ಬಾರದೇ ಇರುವುದು. ಅತಿವೃಷ್ಟಿ ಹೇಳಿದರೆ ಪ್ರವಾಹ, ಅನಾವೃಷ್ಟಿ ಬರಗಾಲ, ಮಳೆ ಎರಡೂ ಕಷ್ಟವೇ. ಮಳೆ ಬರಲಿಲ್ಲ ಹೇಳಿಕೊಂಡು ವಿಪರೀತ ಮಳೆ ಬಂದರೆ ಏನಾಗುತ್ತದೆ, ನೆರೆ ಪ್ರವಾಹವೇ ಬಂದರೆ ಗೊತ್ತಲ್ಲ. ಕಳೆದ 1-2 ವರ್ಷಗಳಿಂದ ಅನುಭವಿಸ್ತಾ ಬಂದಿದ್ದೇವೆ. ಮಡಿಕೇರಿಯಲ್ಲಿ, ಕೇರಳದಲ್ಲಿಯೋ ಇನ್ನೆಲ್ಲೋ ಬೇರೆ ಬೇರೆ ಕಡೆಗಳಲ್ಲಿ ಇದರ ಅನುಭವ ನಮಗೆ ಆಗಿದೆ. ಸಾವಿರಾರು ಸಂತ್ರಸ್ತರು, ಸಾವಿರಾರು ಮಂದಿ ಪ್ರಾಣವನ್ನು ಕಳ್ಕೊಂಡು, ಆಸ್ತಿ ಪಾಸ್ತಿ ಹಾನಿ ನಷ್ಟ ಗೊತ್ತಿದೆ ನಿಮಗೆ. ಅತಿವೃಷ್ಟಿ ಆದರೆ ಏನಾಗುತ್ತದೆ ಗೊತ್ತುಂಟು. ಹಾಗೆಯೇ ಬರಗಾಲ ಬಂದರೆ, ಅನಾವೃಷ್ಟಿ ಆದರೆ ಇನ್ನೊಂದು ಮುಖ ಅದರದ್ದು ಪರಿಚಯವಾಗುತ್ತದೆ. ಬದುಕು ಎಷ್ಟು ದುಸ್ತರ, ಊಟ ಇಲ್ಲ, ನೀರಿಲ್ಲ, ಉಣ್ಣುವುದಕ್ಕೆ ಏನೂ ಇಲ್ಲ ಅಂತಾದಾಗ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬೆಳೆದ ಬೆಳೆಗಳೆಲ್ಲ ಬರಗಾಲಕ್ಕೆ ತುತ್ತಾಗಿ ನಷ್ಟವಾಗಿ ಹೋದಾಗ ಏನು ವಿಪತ್ತು ಸಂಭವಿಸ್ತದೆ. ಇದರ ಮಳೆ ಬಾರದೇ ಇರೋದರಿಂದಾಗಿ ಆಗುವಂತಹ ಅನಾಹುತ. ಇದೆರಡು ಈ ರೀತಿಯಲ್ಲಿ ನೀವು ಇದನ್ನು ವಿವರಿಸಿ ಬರೀಬೇಕು. ಎರಡರ ಪರಿಣಾಮಗಳು, ಸಾಧಕಗಳು, ಬಾಧಕಗಳು, ಯಾಕೆ ಹೀಗೆ ಅತಿವೃಷ್ಟಿ ಆಗುವುದಕ್ಕೂ ಅನಾವೃಷ್ಟಿ ಆಗುವುದಕ್ಕೂ ಕಾರಣಗಳೇನು, ಇದೆಲ್ಲವನ್ನು ಪ್ರಬಂಧದಲ್ಲಿ ಚರ್ಚೆ ಮಾಡ್ತಾ ಹೋಗಬೇಕು. ಕೃಷಿ ಪದ್ಧತಿ ಇವತ್ತು ಕೃಷಿ ಯಾಕೆ ಮಹತ್ವವನ್ನು ಪಡ್ಕೊಂಡಿದೆ. ಈ 1 ವರ್ಷದಲ್ಲಂತೂ ಕೃಷಿ ಗೊತ್ತಿಲ್ಲದವರು ಕೂಡ ಕೃಷಿಗೆ ಇಳಿಯುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಹೇಳಿದ್ರೆ ಯಾವುದೇ ಉದ್ಯೋಗ, ಇನ್ನೊಬ್ಬರ ಕೈ ಕೆಳಗಡೆ ದುಡಿಯುವಂತಹ ಉದ್ಯೋಗ ದೀರ್ಘಕಾಲ ನಮಗೆ ಬಾಳಿಕೆಯನ್ನು ಕೊಡುವುದಿಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅರ್ಥ ಆಗಿದೆ. ಎಷ್ಟಿದ್ರೂ ಭೂಮಿಯೇ ನಂಬಿದ ಭೂಮಿ ಕೈ ಕೊಡುವುದಿಲ್ಲ. ಹಾಗೆ ಕೃಷಿಯನ್ನು ನಂಬಿಕೊಂಡ್ರೆ ನಮಗೆ ಎಂದಿಗೂ ಅನ್ಯಾಯ ಆಗುವುದಿಲ್ಲ ಅನ್ನುವಂಥದ್ದು ನಮಗೆ ಅರ್ಥವಾಗಿದೆ. ಈ ಕೃಷಿಯಲ್ಲಿ ಏನೆಲ್ಲ ಪದ್ಧತಿಗಳಿದ್ದಾವೆ, ಕೃಷಿ ಪದ್ಧತಿಗಳು ಏನಿಲ್ಲ, ಹೌದಾ?
ಇದನ್ನು ನೀವು ಬರಿತಾ ಹೋಗಬೇಕು. ಇಲ್ಲಿ ಒಂದು ಇಂಟ್ರೊಡಕ್ಷನ್. ಭಾರತವು ಕೃಷಿ ಪ್ರಧಾನವಾದ ದೇಶ. ಇಲ್ಲಿ 70% ಜನರು ಕೃಷಿ ಹಾಗೂ ಕೃಷಿ ಅವಲಂಬಿತ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ತಾರೆ. ಕೃಷಿಯೇ ಭಾರತದ ಬೆನ್ನೆಲುಬು. ಹೌದಲ್ಲ? ಈ ಬೇರೆ ದೇಶಗಳೆಲ್ಲ, ಅಮೇರಿಕಾ ಅನ್ನುವಂಥ ದೊಡ್ಡ ದೊಡ್ಡ ದೇಶಗಳೆಲ್ಲ ವಾಣಿಜ್ಯ ವ್ಯವಹಾರಗಳಲ್ಲಿ ತುಂಬ ಮುಂದಿರುವಂತಹ ದೇಶ. ಆದರೆ ಕೃಷಿ, ಭಾರತದ ಬೆನ್ನೆಲುಬು ಕೃಷಿ. ಇಲ್ಲಿ ಕೃಷಿಯೇ ಅತ್ಯಂತ ಮುಖ್ಯವಾದ ಕಸುಬು. ರೈತರು ಆಹಾರ ಧಾನ್ಯ ಅಥವಾ ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ. ವರ್ಷವೆಲ್ಲ ಅದರಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಹಾಗಂತ ದೇಶದ ಎಲ್ಲ ಕಡೆಗಳಲ್ಲಿ ಒಂದೇ ಥರನಾದಂಥ ಆಹಾರ ಬೆಳೆಗಳನ್ನು ಬೆಳೀತಾರಾ? ಅದು ಇಲ್ಲ. ಒಂದೊಂದು ಕಡೆ ಗೋಧಿ, ಒಂದು ಕಡೆ ರಾಗಿ, ಒಂದು ಕಡೆ ಭತ್ತ, ಅಡಿಕೆ, ತೆಂಗು, ಬಾಳೆ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವಂಥದ್ದು ಇದೆ. ಇದನ್ನು ಕೃಷಿ ಪದ್ಧತಿ ಅಂತ ಕರೀತಾರೆ. ಕೃಷಿ ಪದ್ಧತಿ ಅಂತಂದರೆ ಏನು? ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕೃಷಿಯನ್ನು ಅನುಸರಿಸ್ತಾ ಬರ್ತಾ ಇರುವಂಥದ್ದು. ಇಲ್ಲಿ ಗೋಧಿಯೆಲ್ಲ ಬೆಳೆದಷ್ಟು ಚೆನ್ನಾಗಿ ಬೆಳೆಯಲಾರದು. ಹೌದಾ? ಅದಕ್ಕೊಂದು ವಾತಾವರಣ ಇದೆ. ಆ ವಾತಾವರಣದಲ್ಲಿ ಅದು ಚೆನ್ನಾಗಿ ಬೆಳೀತದೆ. ಹೀಗೆ ಇದು ಕೃಷಿ ಪದ್ಧತಿ. ಇದನ್ನು ಬರಿತಾ ಹೋಗಬೇಕು. ಹಾಗಾಗಿ ಕೃಷಿಗೂ ಮಳೆಗೂ ಏನು ಸಂಬಂಧ, ಅದನ್ನು ಬರಿತಾ ಹೋಗ್ಬೋದು. ಆಮೇಲೆ ಕೃಷಿಯ ಜೊತೆಗೆ ಬೇರೆ ಏನು ಬೇಸಾಯಗಳನ್ನು ನಮ್ಮ ರೈತರು ಮಾಡುತ್ತಾರೆ, ಕೃಷಿ ಪದ್ಧತಿ ಇದು. ಹೌದಾ? ಬೇರೆ ಏನು ಕೃಷಿಗಳನ್ನು ಮಿಶ್ರ ತಳಿಗಳನ್ನು ಬೆಳೆಯುವಂಥದ್ದು, ಬೇರೆ ಬೇಸಾಯಗಳನ್ನು ಎಡೆಯಲ್ಲಿ ಮಾಡುವಂಥದ್ದು. ಭತ್ತ ಬೆಳೀತಾರೆ, ಅದೆಡೆಯಲ್ಲಿ ತೆಂಗು, ಅಡಿಕೆ, ಆ ಕೃಷಿಯನ್ನು, ಬಾಳೆ ಕೃಷಿ ಅದೆಲ್ಲ ಮಾಡ್ತಾರೆ ಅಲ್ವಾ? ಯಾವುದು ಹೆಚ್ಚು ಲಾಭದಾಯಕವಾಗಿದೆಯೋ ಅದನ್ನು ಕೂಡ ಮಾಡುವಂಥದ್ದು ಇದೆ. ಅದಕ್ಕೆ ಬೇಕಾದಂತಹ ಕೀಟನಾಶಕ, ಗೊಬ್ಬರ, ಅದು ಇದು ಮತ್ತೊಂದು ಇದು. ಇವತ್ತಿನ ಕೃಷಿ ಪದ್ಧತಿಯಲ್ಲಿ ಆಧುನಿಕವಾದ ಯಂತ್ರೋಪಕರಣಗಳನ್ನು ಬಳಸಿಕೊಳ್ತಾ ಇದ್ದೇವೆ. ಇದರ ಸಾಧಕ ಬಾಧಕಗಳು ಹೀಗೆ. ಸಾವಯವ ಕೃಷಿ ಅಂತಂದರೆ ಏನು? ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಆಗುವಂಥ ಕೃಷಿಯಲ್ಲಿ ಏನು ಲಾಭ ನಷ್ಟ, ಇದಿಷ್ಟು ವಿಷಯಗಳನ್ನು ನೀವು ಇದರಲ್ಲಿ ಚರ್ಚೆ ಮಾಡ್ತಾ ಹೋಗಬೇಕು. ಚಲನಚಿತ್ರ, ಫಿಲ್ಮ್, ಚಲನಚಿತ್ರ ಎಷ್ಟು ಬರಿಬೋದು? ರಾಶಿ ಬರಿಬೋದು. ಹೌದಾ? ಚಲನಚಿತ್ರ ಒಳ್ಳೆಯದು ಕೆಟ್ಟದ್ದು, ಅದರಿಂದ ಹಾನಿ ನಷ್ಟ, ಎಲ್ಲ ವಿಚಾರಗಳು ನಿಮಗೇನು ತೋಚುತ್ತದೆ ಅದನ್ನು ಬರಿತಾ ಹೋಗ್ಬೋದು. ಯಾವುದು ಕೆಟ್ಟದ್ದಲ್ಲ, ಹಾಗಂತ ಯಾವುದು ಒಳ್ಳೆಯದಲ್ಲ. ಚಲನಚಿತ್ರವು ಸಾಕಷ್ಟು ಮೆಸೇಜ್ಗಳನ್ನು ನಮಗೆ ಕೊಡ್ತದೆ. ಹಾಗಂತ ಇತ್ತೀಚಿನ ಚಲನಚಿತ್ರಗಳು, ಒಂದು ಕಾಲದಲ್ಲಿ ಚಲನಚಿತ್ರಗಳು ಸಾಕಷ್ಟು ನೈತಿಕವಾದಂಥ ಅಂಶಗಳನ್ನು ಹೇಳುತ್ತಾ ಇತ್ತು, ನೀತಿಯನ್ನು ಹೇಳುತ್ತಾ ಇತ್ತು, ಏನೋ ಒಂದು ಮೆಸೇಜ್ ಇರ್ತಾ ಇತ್ತು ಅಲ್ವಾ? ಆದರೆ ಈಗ ಇತ್ತೀಚಿನ ಸಿನಿಮಾಗಳು ಬರೀ ಕಮರ್ಷಿಯಲ್ ಆಗಿರುವ ಕಾರಣ, ವಾಣಿಜ್ಯೋದ್ಯಮ ಆಗಿಬಿಟ್ಟಿದೆ. ಅದು ಎಲ್ಲವನ್ನ ಹಣ ಮಾಡುವ ದೃಷ್ಟಿಯಿಂದ ಆಲೋಚನೆ ಮಾಡಿರೋದ್ರಿಂದಾಗಿ ಚಲನಚಿತ್ರ ಮನೋರಂಜನೆ ಅದೊಂದು ರೀತಿಯ ಎಲ್ಲರೂ ಕೂತು ನೋಡಬಹುದಾದ ಸಿನಿಮಾಗಳು ಇತ್ತೀಚೆಗೆ ತೀರಾ ಕಡಿಮೆ ಆಗಿಬಿಟ್ಟಿದೆ. ಇದು ಕೂಡ ಒಂದು, ಚಲನಚಿತ್ರದಲ್ಲಿ ಅಭಿನಯಿಸುವುದು ಕೂಡ ಒಂದು ಕಲೆಯೇ, ಅಭಿನಯವನ್ನು ತೋರಿಸುವಂಥದ್ದು ಒಂದು ಕಲೆಯೇ. ಆದರೆ ಅದು ಒಂದು ಹಂತವನ್ನು ದಾಟಿ ಹೋದಾಗ ಅದು ಏನು ಸಮಾಜದ ಮನಸ್ಸುಗಳನ್ನು ಕೆಡಿಸ್ತಾ ಹೋಗ್ತದೆ, ಯುವ ಜನಾಂಗವನ್ನು ದಾರಿ ತಪ್ಪಿಸ್ತಾ ಹೋಗ್ತದೆ. ಈ ರೀತಿಯಲ್ಲಿ ನೀವು ಅದರ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ. ಹೀಗೆ ಜಾಗತೀಕರಣ ಪ್ರಸ್ತುತ ವಿಷಯ, ಅದು ಪ್ರಸ್ತುತದಲ್ಲಿ ತುಂಬ ಜನಪ್ರಿಯವಾಗಿರುವಂತಹ ವಿಷಯ ಅದು, ಮತ್ತು ಅತ್ಯಂತ ನಾವು ಆಲೋಚನೆ ಮಾಡಬೇಕಾದಂತಹ ವಿಚಾರ. ಜಾಗತೀಕರಣ ಅಂತ ಹೇಳಿದರೆ ಏನು? ಜಾಗತಿಕ ವ್ಯಾಪಾರ ಹೇಳಿದರೆ ಏನು? ಜಗತ್ತಿನ ವ್ಯಾಪಾರ, ವಾಣಿಜ್ಯ ವ್ಯವಹಾರ ಏನು ಅಂತಂದರೆ ಏನು? ಅದರಿಂದ ಜಾಗತೀಕರಣದಿಂದಾಗಿ ಆಗಿರುವಂಥ ಸಮಸ್ಯೆಗಳೇನು? ಮುಕ್ತ ಮಾರುಕಟ್ಟೆಯಿಂದ ಆಗಿರುವಂತಹ ಏನು ತೊಂದರೆಗಳೇನು? ಇದೆಲ್ಲವನ್ನು ಜಾಗತೀಕರಣದಲ್ಲಿ ಬರೀಬೇಕು. ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್, ಗೊತ್ತಲ್ಲ? ಒಂದು ವಸ್ತುವನ್ನು ಕೊಳ್ಳಬೇಕು ಅಂತಂದರೆ ಅದರ ವಿಷಯಾಪರಗಳು ನಮಗೆ ತಿಳಿಯದೆ ಹೋದರೆ ನಾವು ಆ ವಸ್ತುಗಳನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಅಥವಾ ಒಂದು ವಸ್ತು ಮಾರಾಟ ಆಗಬೇಕು ಅಂತಂದರೆ, ಜನರಿಗೆ ತಲುಪಬೇಕು ಅಂತಂದರೆ ಅಲ್ಲೇನೋ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಹೋದರೆ, ಜಾಹೀರಾತು ಇಲ್ಲದೆ ಹೋದರೆ ಆ ವಸ್ತು ಇದೆ ಅನ್ನೋದೇ ನಮಗೆ ಗಮನಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಜಾಹೀರಾತನ್ನು ಕೊಡ್ತೇವೆ. ಆದರೆ ಇವತ್ತು ಜಾಹೀರಾತು ಏನು ಮಾಡ್ತದೆ? ಒಂದಷ್ಟು ಮಂದಿಗೆ ಉದ್ಯೋಗವನ್ನು ಕೊಡ್ತದೆ ನಿಜ. ಆದರೆ ಆ ಜಾಹೀರಾತು ಹೇಳ್ತಾ ಇರುವಂಥ ವಿಷಯಗಳೆಲ್ಲವೂ ಸತ್ಯವೇ? ಅದು ಕೂಡ ಇವತ್ತು ವಾಣಿಜ್ಯೋದ್ಯಮ ಆಗಿಬಿಟ್ಟಿರುವಂಥದ್ದು. ಇದೊಂದಷ್ಟು ವಿಷಯಗಳನ್ನು ನೀವು ಚರ್ಚೆ ಮಾಡಬಹುದು. ಪುಸ್ತಕಗಳ ಮಹತ್ವ ನಾನು ಹೇಳಬೇಕಾಗಿ ಇರಲಿಲ್ಲ. ಇವತ್ತು ಮನೋರಂಜನೆಗಾಗಿ ಬೇರೆ ಬೇರೆ ಮಾಧ್ಯಮಗಳು ಇದ್ದಾವೆ, ಬೇರೆ ಬೇರೆ ಆಯ್ಕೆಗಳಿದ್ದಾವೆ. ಆದರೆ ಒಂದು ಕಾಲದಲ್ಲಿ ಪುಸ್ತಕ ಬಿಟ್ಟರೆ ಬೇರೆ ಯಾವ ಮಾಧ್ಯಮವೂ ಕೂಡ ಇರಲಿಲ್ಲ. ಪುಸ್ತಕಗಳನ್ನು ಓದಿದಷ್ಟು
ನಾವು ಜ್ಞಾನವಂತರಾಗುತ್ತೇವೆ, ತಿಳುವಳಿಕಸ್ಥರಾಗಿ ಬಿಡ್ತೇವೆ. ಈ ವಿಷಯವನ್ನು ಬರಿಬೋದು. ಫ್ಯಾಷನ್ ಪ್ರಪಂಚ. ಫ್ಯಾಷನ್ ಪ್ರಪಂಚ ಅದೇನು? ಫ್ಯಾಷನ್ ಪ್ರಪಂಚ ಅಂತಂದರೆ ಇವತ್ತಿನ ಜಗತ್ತು, ಆಧುನಿಕ ಪ್ರಪಂಚ ಆಕರ್ಷಣೀಯವಾಗಿದೆ. ಸೌಂದರ್ಯ ಪ್ರಜ್ಞೆ, ಮನುಷ್ಯನ ಹುಟ್ಟು ಗುಣ, ಎಲ್ಲರೂ ನಾವು ಚೆನ್ನಾಗಿ ಕಾಣಬೇಕು ಅನ್ನುವುದೇ ನಮ್ಮೆಲ್ಲರ ಆಸಕ್ತಿಯ ಕ್ಷೇತ್ರ. ಆದರೆ ಇವತ್ತು ಆಧುನಿಕ ಯುಗ ಅಂತೂ ಫ್ಯಾಷನ್ನಲ್ಲಿ ಮುಳುಗಿಬಿಟ್ಟಿದೆ. ಅದು ಫ್ಯಾಷನ್ನು ನೋಡುವ ಕಣ್ಣುಗಳಿಗೆ ತಂಪನ್ನು ಕೊಡಬೇಕು, ಉದ್ರೇಕವನ್ನು ಉಂಟು ಮಾಡುವಂತಿರಬಾರದು. ಆದರೆ ಇವತ್ತು ಅತಿರೇಕ ಅನ್ನುವಂತೆ ಅಥವಾ ವಿಪರ್ಯಾಸ ಅನ್ನುವಂತೆ ಇವತ್ತು ಫ್ಯಾಷನ್ ಅನ್ನುವಂಥದ್ದು ಒಂದು ರೀತಿಯ ನೋಡುವುದಕ್ಕೆ ಅಸಹ್ಯವೋ ಅಥವಾ ಅಸಭ್ಯತನವನ್ನು ಪ್ರದರ್ಶಿಸುವುದರಲ್ಲೇ ಮಗ್ನವಾಗಿರುವುದರಿಂದ ಅದರ ಕಡೆಗೆ ನಾವು ಸ್ವಲ್ಪ ಆಲೋಚನೆಯನ್ನು ಮಾಡುವ ಹಾಗಾಗಿದೆ. ಫ್ಯಾಷನ್ ಪ್ರಪಂಚದಲ್ಲಿ ಕೂಡ ಇವತ್ತು ಸಾಕಷ್ಟು ಎಲ್ಲ ಕೆಡುಕುಗಳನ್ನು ಹೇಳಬೇಕಾದದ್ದಿಲ್ಲ. ಫ್ಯಾಷನ್ ಪ್ರಪಂಚದಲ್ಲಿಯೂ ಕೂಡ ಇವತ್ತು ಸಾಕಷ್ಟು ಉದ್ಯೋಗಾವಕಾಶಗಳಿದ್ದಾವೆ. ಅದರಲ್ಲೂ ಕೂಡ ಉದ್ಯೋಗವನ್ನು ಪಡ್ಕೊಂಡು ಹೊಟ್ಟೆ ಹೊರೆದುಕೊಳ್ಳುವವರಿದ್ದಾರೆ. ಈ ಥರ ಬೇರೆ ಬೇರೆ ಫ್ಯಾಷನ್ ಲೋಕಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ನೀವು ಬರಿತಾ ಹೋಗ್ಬೋದು. ಫ್ಯಾಷನ್ ಪ್ರಪಂಚ, ಡಿಸೈನಿಂಗ್ ಮಾಡುವಂಥದ್ದು, ಮಾಡೆಲ್ಗಳು, ಆಮೇಲೆ ಫ್ಯಾಷನ್ ಡಿಸೈನಿಗಾಗಿಯೇ ಕೆಲವು ಕೋರ್ಸುಗಳಿರುವಂಥದ್ದು, ಈ ಥರದ ವಿಷಯಗಳನ್ನು ನೀವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು. ಬದುಕುವ ಕಲೆ. ಬದುಕುವುದು ಕೂಡ ಒಂದು ಕಲೆ. ಹೇಗೆ ಬದುಕಬೇಕು? ಎರಡು ರೀತಿಯಲ್ಲಿ ಬದುಕಲಿಕ್ಕಾಗ್ತದೆ. ಅತ್ಯಂತ ಕೆಟ್ಟವನಾಗಿ, ಅತ್ಯಂತ ಒಳ್ಳೆಯವರಾಗಿ. ಆ ಆಯ್ಕೆ ನಮ್ಮಲ್ಲೇ ಇರುವಂಥದ್ದು. ಹೇಗೆ ಬದುಕಬೇಕು? ಚೆನ್ನಾಗಿ ಬದುಕುವುದು ಕೂಡ ಒಂದು ಕಲೆಯೇ. ಬದುಕು, ಈ ಜೀವನ ಒಂದು ರೀತಿಯ ವರದಾನ. ಮನುಷ್ಯನಾಗಿ ಹುಟ್ಟಿದ್ದಂತೂ ಮತ್ತೊಂದು ದೊಡ್ಡ ವರದಾನ. ಅದನ್ನು ಚೆನ್ನಾಗಿ ಬದುಕಬೇಕು, ಬಾಳಬೇಕು. ಅದು ಹೇಗೆ ಒಂದು ಕಲೆಯಾಗಿರೋ ರೂಢಿಸಿಕೊಳ್ಳಬೇಕು. 4 ಮಂದಿ ಗುರುತಿಸುವಂತೆ ಹೇಗೆ ಬದುಕಬೇಕು, ಸಮಾಜಮುಖಿಯಾಗಿ ನಾವು ಬದುಕುವಂಥದ್ದು ಹೇಗೆ, ಅದು ಹೇಗೆ ಕಲೆಯಾಗಬೇಕು, ಅದನ್ನು ಇಲ್ಲಿ ನೀವು ಬರಿತಾ ಹೋಗ್ಬೋದು. ಬರಗಾಲ, ಅನಾವೃಷ್ಟಿ, ನಾನಾಗಲೇ ಹೇಳಿದೆ ಅನಾವೃಷ್ಟಿ, ಹೌದಾ, ಅದು ಬರಗಾಲ. ಯೋಗಾಭ್ಯಾಸ ಇವತ್ತಿನ ದಿನಗಳೇ ಅತ್ಯಂತ ಅವಶ್ಯಕವಾಗಿದೆ. ಯೋಗಾಭ್ಯಾಸ ಭಾರತದ ಪ್ರಾಚೀನ ಭಾರತದಿಂದ ಕೊಡುಗೆಯಾಗಿ ನಮಗೆ ಈ ದೇಶಕ್ಕೆ ಕೊಡಮಾಡಲ್ಪಟ್ಟದ್ದು. ಆದರೆ ಇವತ್ತು ಯೋಗವನ್ನು ವಿದೇಶದಲ್ಲಿ ಕೂಡ ಆಚರಿಸ್ತಾ ಇರೋದ್ರಿಂದಾಗಿ ಅದರ ಮಹತ್ವವನ್ನು ತಿಳ್ಕೊಂಡಿರುವ ಕಾರಣಕ್ಕಾಗಿ ವಿದೇಶದಲ್ಲಿಯೂ ಕೂಡ ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇರುವಂಥದ್ದು ಕಾರಣ ಅದರ ಮಹತ್ವವನ್ನು ಅವರು ತಿಳ್ಕೊಂಡಿದ್ದಾರೆ. ವಿಪರ್ಯಾಸ ಅಂತಂದರೆ ನಾವು ಮರಿತಾ ಇದ್ದೇವೆ. ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಂಥ ಒಂದು ವಿಶೇಷವಾದಂಥ ಸಾಧನೆ ಅದು ಯೋಗಾಭ್ಯಾಸ. ಆದರೆ ಅದರ ಮಹತ್ವವನ್ನು ತಿಳ್ಕೊಳ್ಳೋದ್ರಲ್ಲಿ ಇವತ್ತು ನಾವು ಸೋತು ಹೋಗಿದ್ದೇವೆ. ಆಧುನಿಕ ಪ್ರಪಂಚಕ್ಕೆ ಒಗ್ಗಿಕೊಂಡು ಮನಸೋತಿರುವಂತಹ ನಾವುಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದೇವೆ. ಆದರೆ ಆ ಬ್ಯುಸಿಯಾಗಿರುವಂತಹ ಅಥವಾ ಹೆಚ್ಚಿನ ಒತ್ತಡದಲ್ಲಿ ಕಳೀತಾ ಇರುವಂತಹ ನಮಗೆ ಯೋಗಾಭ್ಯಾಸವನ್ನು ಮಾಡಿಕೊಳ್ಳೋದಕ್ಕೆ ಸಮಯ ಸಾಲದೇ ಆಗಿರುವಂಥದ್ದು, ಆ ಮೂಲಕವಾಗಿ ಇವತ್ತು ನಾವು ನಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡಿರುವಂಥದ್ದು. ಈ ಥರದ ಸಾಕಷ್ಟು ವಿಷಯಗಳಿದ್ದಾವೆ. ನೀವು ಇಲ್ಲಿ ಯೋಗಾಭ್ಯಾಸ ಪ್ರಬಂಧದಲ್ಲಿ ಏನು ಬರಿಬೋದು, ಅದರ ಸಾಧಕಗಳು, ಬಾಧಕಗಳು, ಯೋಗಾಭ್ಯಾಸ ಎಲ್ಲಿಂದ ಪ್ರಾರಂಭವಾಯಿತು, ಯಾರು ಪ್ರಾರಂಭಿಸಿದರು, ಇವತ್ತು ಅದರ ಮಹತ್ವ ಏನು, ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಹೋಗ್ಬೋದು. ರಾಜಕಾರಣದಲ್ಲಿ ಏನು ಹೇಳ್ಬೋದು, ರಾಜ ಪ್ರತ್ಯಕ್ಷ ದೇವತಾ ಅಂತ ಒಂದು ಕಾಲದಲ್ಲಿ ರಾಜರನ್ನು ದೇವರ ಸಮಾನ ಅಂತ ಭಾವಿಸುವ ಕಾಲ ಇತ್ತು. ಅಂದರೆ ರಾಜಪ್ರಭುತ್ವಕ್ಕೆ ಅಂಥ ಒಂದು ಮಹತ್ವ ಆ ಕಾಲದಲ್ಲಿತ್ತು. ರಾಜನೂ ಕೂಡ ಅಷ್ಟೇ ಪ್ರಜೆಗಳನ್ನು ಮಕ್ಕಳಂತೆ ಕಾಣ್ತಾ ಇದ್ದ. ಆದರೆ ಬರಬರ್ತಾ ಪ್ರಜಾಪ್ರಭುತ್ವ ನಮ್ಮ ರಾಷ್ಟ್ರ ಆದಾಗ ರಾಜರ ಪ್ರಭುತ್ವ ಎಲ್ಲ ಕಳೆದು ಹೋಗಿ ಪ್ರಜೆಗಳೇ ಪ್ರಭುಗಳಾಗಿ ಆ ಪ್ರಜೆಗಳು ಆರಿಸಿದ ಪ್ರತಿನಿಧಿಗಳು ನಮ್ಮ ರಾಜಕಾರಣಿಗಳಾಗಿ ನಿಜ ಅರ್ಥದಲ್ಲಿ ಅವರು ಸಮಾಜ ಸೇವೆಯನ್ನು ರಾಜರ ಹಾಗೆ ಪ್ರಜೆಗಳನ್ನು ತಮ್ಮ ಮಗುವಿನಂತೆ ಮಕ್ಕಳಂತೆ ಕಂಡು ಸೇವೆಯನ್ನು ಮಾಡಬೇಕು ಅಂತ ಅರ್ಥ. ಆದರೆ ಇವತ್ತು ಅದು ಸರಿಯಾಗಿ ರಾಜಕಾರಣಿಗಳಂತಂದರೆ
ಚೀತು ಅಂತ ಉಗಿಯುವ ಹಂತಕ್ಕೆ ಬಂದುಬಿಟ್ಟಿದ್ದೇವೆ. ಕಾರಣ ದುರಾಸೆ, ಅತ್ಯಾಸೆ. ರಾಜಕಾರಣವನ್ನು ಪಡ್ಕೊಂಡ್ರೆ ಸಾಕಷ್ಟು ಹಣ ಮಾಡಲಿಕ್ಕಾಗುತ್ತದೆ, ದುಡ್ಡು ಮಾಡಿಕೊಳ್ಳಿಕ್ಕಾಗುತ್ತದೆ ಅನ್ನುವಂಥ ಒಂದು ಚಾಳಿ ಮನುಷ್ಯನಲ್ಲಿ ಬಂದಿರೋದ್ರಿಂದಾಗಿ ರಾಜಕಾರಣವನ್ನು ಇವತ್ತು ಬಳಸಿಕೊಳ್ತಾ ಇರುವಂಥದ್ದು ಸ್ವಾರ್ಥಕ್ಕಾಗಿ ಅನ್ನುವ ಹಾಗಾಗಿಬಿಟ್ಟಿದೆ. ಸೊ ಈ ಥರದ ಒಳಿತು ಕೆಡುಕುಗಳ ವಿಷಯವನ್ನು ನೀವಲ್ಲಿ ಚರ್ಚಿಸ್ತಾ ಹೋಗ್ಬೋದು. ಹದಿಹರೆಯ, ಟೀನೇಜ್, ಏನು ಸಮಸ್ಯೆಗಳು ಹದಿಹರೆಯದಲ್ಲಿ, ಏನು ಸಮಸ್ಯೆಗಳು? ಸಾಕಷ್ಟು ಸಮಸ್ಯೆಗಳು ಹದಿಹರೆಯದಲ್ಲಿ ಕಾಣಿಸಿಕೊಳ್ಳುವುದಿದೆ. ಮನುಷ್ಯನ ಬದುಕಿನಲ್ಲಿ ಎಲ್ಲ ಹಂತಗಳು ಅತ್ಯಂತ ಮುಖ್ಯವೇ. ಬಾಲ್ಯ, ಯೌವನ, ನಡುವಯಸ್ಸು ಅಲ್ವಾ, ಇಳಿ ವಯಸ್ಸು, ಎಲ್ಲ ಹಂತದಲ್ಲೂ ಅದರದ್ದೇ ಆದಂಥ ಸೊಗಸು ಇದೆ. ಬಾಲ್ಯಾವಸ್ಥೆ ಮರಿಲಿಕ್ಕಾಗುವುದಿಲ್ಲ. ಯೌವನಾವಸ್ಥೆಯಲ್ಲಿ ಮತ್ತೊಂದಷ್ಟು ಜಗತ್ತು ಸುಂದರವಾಗಿ ಕಾಣುವಂತಹ ವಯಸ್ಸದು. ಹಾಗೆ ಬದುಕನ್ನು ಸುಂದರವಾಗಿಸಿಕೊಳ್ಬೇಕಾದಂತಹ ಕಾಲ ಅದು. ಈ ಎರಡರ ಮಧ್ಯದಲ್ಲಿ ತೊಳಲಾಟ ಆಗಿ ಎಷ್ಟೋ ಮಕ್ಕಳು ಹದಿಹರೆಯದ ಸೌಂದರ್ಯಕ್ಕೆ ಮಾರು ಹೋಗಿ ಆ ವಯಸ್ಸಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ಮರೆತು ದುರ್ನಡತೆಗಳನ್ನು ತೋರುವಂಥದ್ದು ಇದೆ. ಸಹಜವಾದ ಸಮಸ್ಯೆ ಇದು, ಹದಿಹರೆಯದಲ್ಲಿ ಬರುವಂಥದ್ದು. ಆದರೆ ಅದನ್ನು ಮೀರಿ ಬೆಳಿಬೇಕಾದಂತಹ ಪ್ರಮೇಯ ಇವತ್ತು ಇದೆ. ಹದಿಹರೆಯದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಬದುಕು ಸೋತು ಹೋಗ್ಬೋದಾದಂಥ ಸಾಧ್ಯತೆಗಳಿದ್ದಾವೆ. ಆ ಎಚ್ಚರವನ್ನು ವಹಿಸಿಕೊಂಡು ಹದಿಹರೆಯವನ್ನು ದಾಟಿ ಜವಾಬ್ದಾರಿಯುತವಾದಂತಹ ನಾಗರಿಕನಾಗಬೇಕಾದದ್ದು ಎಲ್ಲರ ಕರ್ತವ್ಯ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಹದಿಹರೆಯದ ಸಮಸ್ಯೆಗಳು, ಹದಿಹರೆಯದ ಸಾಧಕ ಬಾಧಕಗಳು, ಒಳಿತು ಕೆಡುಕುಗಳು, ಇದೆಲ್ಲವನ್ನು ನೀವಲ್ಲಿ ಪ್ರಬಂಧದಲ್ಲಿ ಬರಿತಾ ಹೋಗಬೇಕು. ಇದಿಷ್ಟು ಪ್ರಬಂಧಗಳ ಟಾಪಿಕ್. 12 ವಿಷಯಗಳನ್ನು ಕೊಟ್ಟಿದ್ದಾರೆ. 12 ಪ್ರಬಂಧಗಳಿಗೂ ವಿಷಯವನ್ನು ನೀವು ತಯಾರು ಮಾಡಿಟ್ಟುಕೊಳ್ಬೇಕು. ಯಾಕೆ ಹೇಳಿದ್ರೆ ಪರೀಕ್ಷೆಗಳಲ್ಲಿ ಯಾವ ಪ್ರಬಂಧ ಕೇಳುತ್ತಾರೆ ಗೊತ್ತಿಲ್ಲ. ಆದರೆ ನಿಮಗೆ ಇಲ್ಲಿ ಬರೆಯುವುದಕ್ಕೆ ಒಂದಷ್ಟು ಜಾಗ ಬಿಟ್ಟಿದ್ದಾರೆ. 2 ವರ್ಕ್ ಬುಕ್ಕಲ್ಲಿ, ಅಭ್ಯಾಸ ಪುಸ್ತಕದಲ್ಲಿ 2 ಪ್ರಬಂಧಗಳನ್ನು ಬರೀಬೇಕು ಅಂತ. ಆ 2 ಪ್ರಬಂಧಗಳನ್ನು ನೀವು ನಿಮ್ಮ ವರ್ಕ್ ಬುಕ್ಕಿನಲ್ಲಿ ಕಡ್ಡಾಯವಾಗಿ ಬರೀಬೇಕಾಗ್ತದೆ. ಆಯಿತಾ? ವಿಷಯಗಳನ್ನು ಸಂಗ್ರಹ ಮಾಡಿಕೊಳ್ಳಿ. ಆಮೇಲೆ ಅದನ್ನು ಜೋಡಿಸಿಕೊಂಡು ಎಲ್ಲಿ ಯಾವ ವಿಷಯಗಳನ್ನು ಬರೀಬೇಕು ಅನ್ನೋ ಆಲೋಚನೆಯನ್ನು ಮಾಡಿಕೊಂಡು ಆಮೇಲೆ ಮುಂದುವರಿಬೇಕು. ಸರಿಯಲ್ಲ? ಇದಿಷ್ಟು ಪ್ರಬಂಧಗಳ ಬಗ್ಗೆ ನಾನು ಹೇಳಿರುವಂಥದ್ದು. ಮುಂದಿನ ವಿಷಯವನ್ನು ಮತ್ತೆ ಬೇರೆ ತರಗತಿಗಳಲ್ಲಿ ಚರ್ಚಿಸೋಣ. ಇಲ್ಲಿಗೆ ಇವತ್ತಿನ ತರಗತಿಗೆ ಇಷ್ಟು ವಿಷಯಗಳು ಸಾಕು. ನಮಸ್ಕಾರ.